ಶಾಂತಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ ತ್ರೈಪನ್ ಭಾವೋಂ ಕಿ ಚರ್ಚಾ ಅಥವಾ 53 ಭಾವಗಳ ಚರ್ಚೆ ಅನ್ನುವಂತಹ ಕನ್ನಡಾನುವಾದಿತ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡಬೇಕಿದೆ. ಆ 53 ಭಾವಗಳು ಎಲ್ಲ ಜೀವರಿಗೂ ಅಥವಾ ಜೀವದಲ್ಲಿ ಆಗುವಂತಹ 5 ಪ್ರಕಾರದ ಕರ್ಮದ ನಿಮಿತ್ತವಿಲ್ಲದೆ ಆಗುವಂತಹ ಭೇದದಿಂದ ಈ 5 ಭೇದಗಳನ್ನ ಹೇಳಿದ್ದಾರೆ. ಆ 53 ಭಾವಗಳನ್ನ ನಾವು ತಿಳಿಯುವಂತಹ ಪ್ರಯತ್ನ ಮಾಡುವುದೇ ಈ ಗ್ರಂಥದ ಮುಖ್ಯ ಉದ್ದೇಶ ಇದೆ. ಹಾಗಾಗಿ ಇವತ್ತಿನಿಂದ ಇದನ್ನ ಈ 5 ಭಾವಗಳು ಸಂಸಾರಿ ಜೀವಗಳಲ್ಲಿ ಕೆಲವು ಭಾವಗಳನ್ನ ಅಥವಾ ಕೆಲವು ಎಲ್ಲಾ ಜೀವನ ಅಪೇಕ್ಷದಿಂದ ನೋಡಿದಾಗ 5 ಭಾವಗಳನ್ನ ಕಾಣಬಹುದು. ಹಾಗಾಗಿ ಕರ್ಮದ ಪ್ರಭಾವ ಹೊಂದದಿರುವ ಇವುಗಳ ಅಪೇಕ್ಷದಿಂದ ಇವುಗಳ ಭೇದಗಳನ್ನ ಮಾಡ್ತಾರೆ. ಈಗ ಗ್ರಂಥ ಪ್ರಾರಂಭ ಅಂತಂದ್ರೆ ಶಿಬಿರದ ರಜೆಯ ನಂತರ ಪುನಃ ಪ್ರಾರಂಭ ಅನ್ನುವ ಅರ್ಥದಲ್ಲಿ ಪ್ರಾರಂಭ. ಹಾಗಾಗಿ ಈ ಗ್ರಂಥದ ಪೀಠಿಕೆಯನ್ನ ಹಿಡ್ಕೊಂಡು ಇಲ್ಲಿ ಏನು ಅವರ ಭಾವನಾ ಏನಿದೆ, ಮುನಿ ಮಹಾರಾಜರು ಇದನ್ನ ಯಾಕೆ ನಮಗೆ ಕೊಟ್ಟಿದ್ದಾರೆ, ಯಾಕೆ ಇದನ್ನ ಲಿಖಿತ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಆ ಗ್ರಂಥದ ಅನುಸಾರ ಓದುತ್ತಾ ತಿಳಿಯುವಂತ ಪ್ರಯತ್ನ ಮಾಡೋದು. ಓದ್ರಿ ಮೊದಲಿಂದ. ಅಂದರೆ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜರು ತತ್ವಾರ್ಥ ಸೂತ್ರ ಎಂಬ ಗ್ರಂಥದ 2ನೇ ಅಧ್ಯಾಯದಲ್ಲಿ ಜೀವಗಳ ಅಸಾಧಾರಣ ಭಾವಗಳ ಚರ್ಚೆ ಮಾಡುತ್ತಾ ಔಪಶಮಿಕ ಚಾಯಿಕ ಭಾವೋ ಮಿಶ್ರಶ್ಚ ಜೀವಚ ಸ್ವತತ್ವ ಮೌದಯಿಕ ಪಾರಿಣಾಮಿಕೌಚ ಹೀಗೆ ಸೂತ್ರವನ್ನು ರಚಿಸಿರುತ್ತಾರೆ. ಇದನ್ನ ಮೂಲದಲ್ಲಿ ಮುನಿಶ್ರೀ ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ್ ಸಾಗರ ಮಹಾರಾಜರು ಬರೆದಿದ್ದಾರೆ. ಅವರು ಆಚಾರ್ಯ ಶ್ರೀ ಅವರ ಶಿಷ್ಯರಲ್ಲಿ ಒಬ್ರು. ಈಗ ಅವರು ಇಲ್ಲ, ಅವರದ್ದು ಸಮಾಧಿ ಆಗಿದೆ. ಇದನ್ನ ಕನ್ನಡದಲ್ಲಿ ಯಾರು ಮಾಡಿದ್ದಾರೆ ಅಂತಂದ್ರೆ ಪರಮ ಪೂಜ್ಯ ನಿಯಮಸಾಗರ ಮಹಾರಾಜರ ಪ್ರೇರಣೆಯಿಂದ, ಆಶೀರ್ವಾದದಿಂದ ಮತ್ತು ಸಾನ್ನಿಧ್ಯದಿಂದ ಬ್ರಹ್ಮಚಾರಿಣಿ ಸನ್ಮತಿ ದೀದಿಯವರು ಇದನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಮಗೆಲ್ಲ ಇವತ್ತು ಕನ್ನಡದಲ್ಲಿ ಇದನ್ನ ಸ್ವಾಧ್ಯಾಯ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು 53 ಭಾವಗಳನ್ನ ಯಾರು ಉಲ್ಲೇಖ ಮಾಡಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ತತ್ವಾರ್ಥ ಸೂತ್ರ ಗ್ರಂಥ ಇದೆ, ಎಲ್ಲರಿಗೂ ತಿಳಿದಂಥದ್ದಿದೆ. ಆಚಾರ್ಯ ಭಗವನ್ ಉಮಾಸ್ವಾಮಿ ಮಹಾರಾಜರು ತತ್ವಾರ್ಥ ಸೂತ್ರ ಗ್ರಂಥವನ್ನ ರಚಿಸಿದ್ದಾರೆ. ಅದರಲ್ಲಿ 2ನೇ ಅಧ್ಯಾಯದ 1ನೇ ಸೂತ್ರ ಇದೆ. ಏನಿದೆ? ಔಪಶಮಿಕ ಕ್ಷಾಯಿಕವು ಭಾವವು ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದೈಕ ಪಾರಿಣಾಮಿಕೌಚ ಅನ್ನೋದು ಒಂದು ಸೂತ್ರ ಇದೆ. 1ನೇ ಸೂತ್ರನೇ ಇದೆ. ಈ ಸೂತ್ರವನ್ನ ಬಿಡಿಸಿದ್ರೆ ನಮಗ 5 ಭಾವಗಳು ಸಿಗ್ತವೆ. ಆ 5 ಭಾವಗಳಿಂದನೇ 53 ಭಾವಗಳಾಗ್ತವೆ. ಭೇದಗಳ ರೂಪದಲ್ಲಿ 53 ಆಗ್ತವೆ ಅಂತ ತಿಳ್ಕೋಬೇಕು. ಮುಂದಿನ ಸೂತ್ರಗಳಲ್ಲಿ 5 ಭಾವಗಳ ಉತ್ತರ ಭೇದಗಳನ್ನು ಕೂಡ ವರ್ಣಿಸಿರುತ್ತಾರೆ. ಈ ಭಾವಗಳು ಕರ್ಮೋದಯ ಸಾಪೇಕ್ಷ ಮತ್ತು ನಿರಪೇಕ್ಷ ರೂಪವಾಗಿ ಜೀವಗಳ ಪರಿಣಾಮಗಳನ್ನು ಸೂಚಿಸುತ್ತವೆ. ಇದಾದ ಮೇಲೆ 2ನೇ ಸೂತ್ರದಲ್ಲಿ ಅವುಗಳ ಭೇದ ಎಷ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ಭೇದಗಳನ್ನು ಕೂಡಿಸಿದ್ರೆ
ದ್ವಿನವಾಷ್ಟ ದಶೈಕವಿಂಶತಿ ತ್ರಿಭೇದ ಯಥಾಕ್ರಮಂ ಅನ್ನೋದು ಮುಂದಿನ ಸೂತ್ರ ಬರ್ತದೆ. 2, 9, 18, 21, 3 ಇಷ್ಟು ಭೇದಗಳನ್ನ ಒಂದೊಂದಕ್ಕೆ ಹೇಳಿರ್ತಾರೆ. ಆ ಎಲ್ಲವುಗಳನ್ನ ಕೂಡಿಸಿದ್ರೆ 53 ಆಗತ್ತೆ. ದ್ವಿ ಅಂದ್ರೆ 2, ನವ ಅಂದ್ರೆ 9, 2, 9, 11, ಅಷ್ಟಾದಶ ಅಂದ್ರೆ 18, 11, 18, 31, ಏಕವಿಂಶತಿ 21, 31, 21, 52, ಸಾರಿ 18, 11, 21, 3 ಎಲ್ಲ ಸೇರಿ ಎಷ್ಟಾಯ್ತು? 53. ಹೀಗೆ 53 ಭೇದಗಳನ್ನ ಕುರಿತು ಅಲ್ಲಿ ಆ ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ. ಆ ಭಾವಗಳೆಲ್ಲಾನು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ಕರ್ಮದ ಉದಯದಿಂದ, ಅಂದ್ರೆ ಕರ್ಮದ ಅಪೇಕ್ಷೆಯನ್ನ ಹಿಡ್ಕೊಂಡು ಅಥವಾ ಅಪೇಕ್ಷೆಯನ್ನ ಹಿಡಿಯಲಾರದೆ 2 ಪ್ರಕಾರದಿಂದ ಈ 5 ಭಾವಗಳ ಜೀವದಲ್ಲಿ ಉತ್ಪನ್ನ ಆಗ್ತವೆ. 5 ಭಾವಗಳು ಯಾವ್ಯಾವು? ಔಪಶಮಿಕ ಭಾವ, ಕ್ಷಾಯಿಕ ಭಾವ, ಕ್ಷಾಯೋಪಶಮಿಕ ಭಾವ, ಔದಯಿಕ ಭಾವ ಮತ್ತು ಪಾರಿಣಾಮಿಕ ಭಾವ. ಔಪಶಮಿಕ ಭಾವದ್ದು 2 ಭೇದ, ಕ್ಷಾಯಿಕ ಭಾವದ್ದು 9 ಭೇದ, ಕ್ಷಾಯೋಪಶಮಿಕದ್ದು 18, ಆಮೇಲೆ ಔದಯಿಕದ್ದು 21, ಆಮೇಲೆ ಪಾರಿಣಾಮಿಕದ್ದು 3 ಭೇದಗಳನ್ನ ಹೇಳಿದ್ದಾರೆ. ಇವುಗಳಲ್ಲಿ ಕರ್ಮಗಳ ಪ್ರಭಾವ ಉದಯ ಅಥವಾ ಅವುಗಳ ಉದಯ ಮತ್ತು ಯಾವುದೇ ರೀತಿಯಾದ ಪ್ರಭಾವ ಇಲ್ಲದೆ ಇರೋದನ್ನ ಕೂಡ ಈ 5 ಭಾವಗಳ ಅಪೇಕ್ಷದಿಂದ ನಮಗೆ ತಿಳಿದು ಬರ್ತದೆ. ಈ ಭಾವಗಳ ಮೂಲ ಭೇದಗಳು 5 ಹಾಗೂ ಉತ್ತರ ಭೇದಗಳು 53 ಇರುತ್ತವೆ. ಗೊಮ್ಮಟಸಾರ ಕರ್ಮಕಾಂಡ ಗ್ರಂಥದಲ್ಲಿ ಶ್ರೀ ನೇಮಿಚಂದ್ರಾಚಾರ್ಯರು ಸಹ ಈ ಭಾವಗಳ ವ್ಯಾಖ್ಯೆಯನ್ನು ಗುಣಸ್ಥಾನದ ಆಧಾರದ ಮೇರೆಗೆ ಭಾವಚೂಲಿಕೆ ಎಂಬ ಹೆಸರಿನ ಅಧಿಕಾರದಲ್ಲಿ ಮಾಡಿರುತ್ತಾರೆ. ಇದು 5 ಭಾವಗಳು, 5 ಭಾವಗಳ ಭೇದಗಳನ್ನ ನೋಡಿದಾಗ 53 ಭಾವಗಳಾಗ್ತವೆ. ಇದು ತತ್ವಾರ್ಥ ಸೂತ್ರಕಾರರು ಮಾತ್ರ ಇವುಗಳನ್ನ ಹೇಳಿದ್ದಾರೆ ಅಂತಿಲ್ಲ. ನೇಮಿಚಂದ್ರಾಚಾರ್ಯರು ಕೂಡ ಗೊಮ್ಮಟಸಾರದಲ್ಲಿ ಕರ್ಮಕಾಂಡವನ್ನ ಹೇಳುವಾಗ, ಜೀವಕಾಂಡವನ್ನ ಹೇಳುವಾಗ ಇದನ್ನ ಹೇಳ್ತಾರೆ. ಅಂದ್ರೆ ಜೀವಕಾಂಡ ಇಲ್ಲ, ಕರ್ಮಕಾಂಡವನ್ನ ಹೇಳುವಾಗ ಈ ವಿಷಯವನ್ನ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಗುಣಸ್ಥಾನಗಳ ಆಧಾರದ ಮೇಲೆ ಇದನ್ನ ಚರ್ಚೆ ಮಾಡಿದ್ದಾರೆ. 53 ಭಾವಗಳ ಹೇಗಿವೆ ಅನ್ನೋದನ್ನ ನೇಮಿಚಂದ್ರಾಚಾರ್ಯರು ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಗ್ರಂಥದ ಸ್ವಾಧ್ಯಾಯವನ್ನು ಯಾವಾಗ ಅಂದರೆ ಅಗ್ರಜ ಗುರುಬಾಯಿ ಮುನಿಶ್ರೀ ಸಮಯ ಸಾಗರ್ಜಿಯವರು ನಮಗೆ ಮಾಡಿಸುತ್ತಿದ್ದರೋ ಆಗ ಮಾರ್ಗನಾಸ್ಥಾನಗಳಲ್ಲಿಯೂ ಸಹ ಭಾವಗಳನ್ನು ಸಂಯೋಜಿಸುವ ವಿಷಯವಾಗಿ ಯತ್ನಿಸಲಾಯಿತು. ಇದು ವಿಷಯವನ್ನ 53 ಭಾವಗಳ ವಿಷಯವನ್ನ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರ ಪ್ರಾರಂಭದ ಅವಸ್ಥೆಯಲ್ಲಿ ಅವರಿಗೆ ಗುರುಗಳು, ಅಗ್ರಜ ಗುರುಗಳು, ಅವರಿಗಿಂತ ಹಿರಿಯರಾದಂತಹ ಆವಾಗ ಮುನಿಶ್ರೀ ಸಮಯ ಸಾಗರ್ಜಿ ಮಹಾರಾಜರು, ಇವಾಗ ವರ್ತಮಾನದಲ್ಲಿ ಆಚಾರ್ಯ ಶ್ರೀ ಸಮಯ ಸಾಗರ ಮಹಾರಾಜರು ಅವರಿಗೆ ಈ ವಿಷಯವನ್ನ 53 ಭಾವಗಳ ವಿಷಯವನ್ನ ಕಲಿಸುವಾಗ ಗುಣಸ್ಥಾನಗಳ ಆಧಾರದಿಂದ ಅಷ್ಟೇ ಅಲ್ಲದೆ ಮಾರ್ಗಣಾ ಸ್ಥಾನಗಳಿಂದಲೂ ಅದನ್ನ ಸಂಯೋಜನೆ ಮಾಡಿ ಹೇಳ್ತಿದ್ರು ಅಂತ ಪ್ರಶಾಂತ ಸಾಗರ ಮಹಾರಾಜರು ಹೇಳಿದ್ದಾರೆ. ಇಲ್ಲಿ ಇದಾದ ಕೆಲವು ವರ್ಷಗಳ ನಂತರ ಆಚಾರ್ಯ ಶ್ರೀ ಶ್ರುತಸಾಗರ ಮುನಿಗಳಿಂದ ರಚಿತವಾದ ಭಾವ ತ್ರಿಭಂಗಿ ಎಂಬ ಹೆಸರಿನ ಗ್ರಂಥವು ಓದಲು ದೊರಕಿತು. ಮುನಿಶ್ರೀ ಆವಾಗ, ಇವಾಗಿನ ಆಚಾರ್ಯ ಶ್ರೀ ಸಮಯ ಸಾಗರ ಮಹಾರಾಜರು ಆವಾಗ
ಪ್ರಶಾಂತ ಸಾಗರ ಮಹಾರಾಜರ ಆದಿ ಮೊದಲಾದ ಮುನಿ ಮಹಾರಾಜರಿಗೆ ಇದು ಸ್ವಾಧ್ಯಾಯ ಮಾಡಿಸಿದ ನಂತರ ಸ್ವಲ್ಪ ಕಾಲದಲ್ಲಿ, ಕೆಲವು ದಿನಗಳ ನಂತರ ಅವರಿಗೆ ಇನ್ನೊಂದು ಇಂತಹ ವಿಷಯವನ್ನ ವಿಸ್ತರಿಸಿ ಹೇಳುವಂತಹ, ಅಂದ್ರೆ ಆಚಾರ್ಯ ಶ್ರುತಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ ಒಂದು ಗ್ರಂಥ ದೊರೆಯಿತು. ಅದ್ಯಾವುದು ಭಾವ ತ್ರಿಭಂಗಿ ಅನ್ನುವಂಥ ಗ್ರಂಥ ಇದೆ. ಹಿಂದಿನಲ್ಲಿ ಉಪಲಬ್ಧಿ ಇದೆ ಇವತ್ತಿಗೂ ಕೂಡ. ಭಾವ ತ್ರಿಭಂಗಿನಲ್ಲಿ ಕೂಡ ಇದೇ ಭಾವಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ, ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಅದನ್ನು ಕೂಡ ಅವರಿಗೆ ಓದುವಾಗ ಬಹಳ ಅವರಿಗೆ ಕಲಿತಂತಹ ಭಾವಗಳ ಬಗ್ಗೆ ಗುರುಗಳಿಂದ ತಿಳಿದಂತಹ ಸಾಕಷ್ಟು ವಿಷಯಗಳವರಿಗೆ ಆನಂದವನ್ನ ಕೊಟ್ಟು ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ನಿಮಿತ್ತದಿಂದ ಮುಂದೆ ಚಿಂತನೆಗೆ ಮತ್ತು ಲೇಖನಿಗೆ ಒಂದು ಹೊಸ ತಿರುವು ದೊರೆತಂತಾಯಿತು. ಆ ಪರಿಣಾಮವಾಗಿ 53 ಭಾವಗಳ ಚರ್ಚೆ ಎಂಬ ಹೆಸರಿನ ಈ ಕೃತಿಯು ಜನಿಸಿತೆಂದು ಹೇಳಬಹುದು. ಅವರಿಗೆ ಆಚಾರ್ಯ ಶ್ರೀ ಸಮಯ ಸಾಗರ ಮಹಾರಾಜರ ಪಾಠ, ಭಾವ ತ್ರಿಭಂಗಿ ಗ್ರಂಥದ ಪ್ರಾಪ್ತಿ, ಈ ಎರಡರನ್ನ ಅವಲೋಕನ ಮಾಡಿದಾಗ ಅವರಿಗೆ ಈ ಭಾವಗಳನ್ನ ಯಾಕೆ ನಾವು ಸ್ವತಂತ್ರವಾಗಿ ಕೊಡಬಾರದು ಅಂತ ವಿಚಾರ ಅವರಿಗೆ ಬಂತು. ಆವಾಗ ಅದರ ಫಲಸ್ವರೂಪವಾಗಿ ಈ ಗ್ರಂಥವನ್ನ ಮುನಿಶ್ರೀ, ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರು ತ್ರೈವನ್ ಭಾವಂಕಿ ಚರ್ಚಾ ಅಥವಾ ಕನ್ನಡದಲ್ಲಿ 53 ಭಾವಗಳ ಚರ್ಚೆ ಅನ್ನುವಂತ ಗ್ರಂಥದ ನಾಮಕರಣದ ಮೂಲಕ ನಮಗೆ ಈ ವಿಷಯವನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿ ಅದನ್ನ ರಚನೆ ಮಾಡಿದ್ರು. 53 ಭಾವಗಳ ಚರ್ಚೆಯ ಈ ಕೃತಿಯನ್ನು ಪ್ರಮುಖವಾಗಿ 2 ಖಂಡಗಳಲ್ಲಿ ಕಲ್ಪಿಸಲಾಗಿದೆ. ಇದರಲ್ಲಿ 2 ಭಾಗ ಮಾಡಿದ್ದಾರೆ, 2 ವಿಷಯ ಮಾಡಿದ್ದಾರೆ. ಪ್ರಥಮ ಖಂಡದಲ್ಲಿ ಪ್ರಾಥಮಿಕ 5 ಮೂಲ ಭಾವಗಳ ಹಾಗೂ 53 ಉತ್ತರ ಭಾವಗಳ ಪರಿಭಾಷೆ ಮತ್ತು ಯಾವ ಯಾವ ಗುಣಸ್ಥಾನಗಳಲ್ಲಿ ಈ ಭಾವಗಳ ಅಸ್ತಿತ್ವವು ಕಂಡು ಬರುತ್ತದೆ ಎಂಬುದನ್ನು ವಿವರಿಸಲಾಗಿದೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ 5 ಭಾವಗಳು ಮತ್ತು ಅವುಗಳ ಉತ್ತರ ಭೇದಗಳ, ಅಂದ್ರೆ 53 ಎಲ್ಲಾ ಸೇರಿ ಏನಿದಾವಲ್ಲ ಅವುಗಳ ಸ್ವಭಾವ ಏನು, ಯಾವ ಗುಣಸ್ಥಾನಗಳಲ್ಲಿ ಯಾವ ಭಾವ ಇರಕ್ ಸಾಧ್ಯತೆ, ಇಂತಹ ವಿಚಾರಗಳನ್ನ ಕುರಿತು ಮೊದಲನೇ ಭಾಗದಲ್ಲಿ ವಿಚಾರ ಮಾಡಿದ್ದಾರೆ, ಮೊದಲನೇ ಖಂಡದಲ್ಲಿ ಚರ್ಚೆ ಮಾಡಿದ್ದಾರೆ. ಪ್ರಥಮ ಖಂಡದಲ್ಲಿ ಸಾಮಾನ್ಯ ರೂಪದಿಂದ 14 ಗುಣಸ್ಥಾನಗಳಲ್ಲಿಯೂ ಹಾಗೂ ಗತಿ ಇತ್ಯಾದಿ 14 ಮಾರ್ಗನ ಸ್ಥಾನಗಳಲ್ಲಿಯೂ 53 ಭಾವಗಳಲ್ಲಿಯ ಕಂಡುಬರುವಂತಹ ಭಾವಗಳನ್ನು ಬೇರೆ ಬೇರೆಯಾಗಿ ವರ್ಣಿಸಲಾಗಿದೆ. ಗುಣಸ್ಥಾನಗಳು ಹಾಗೂ ಗತಿ ಮೊದಲಾದ ಮಾರ್ಗಣ ಸ್ಥಾನಗಳ ಮೂಲಕ ಯಾವ ಗುಣಸ್ಥಾನದಲ್ಲಿ ಯಾವ ಗತಿಯಲ್ಲಿ ಯಾವ ಯಾವ ಭಾವಗಳು ಇರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಬಿಡಿಬಿಡಿಯಾಗಿ, ಅಂದ್ರೆ ಬೇರೆ ಬೇರೆಯಾಗಿ ಅವುಗಳ ವರ್ಣನೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ಮಾರ್ಗಣೆಯಲ್ಲಿ ಎಷ್ಟು ಗುಣಸ್ಥಾನಗಳಿರುತ್ತವೆಯೋ ಆ ಗುಣಸ್ಥಾನಗಳಲ್ಲಿ ಭಾವಗಳ ವ್ಯಾಖ್ಯೆಯನ್ನು ಕೂಡ ಮಾಡಲಾಗಿದೆ. ಆ ಯಾವ ಗುಣಸ್ಥಾನದ ಚರ್ಚೆ ಮಾಡ್ತಿದ್ದಾರೆ ಆ ಭಾವಗಳನ್ನ ತೆಗೆದುಕೊಂಡು ಆ ಸಮಯದಲ್ಲಿನೇ ಅದರ ಜೊತೆಗೇನೆ ಆ ಭಾವಗಳ ಸ್ವರೂಪ ಅಥವಾ ಅದರ ಸ್ವಭಾವದ ವ್ಯಾಖ್ಯೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಹಾಗಂದ್ರೆ ಏನು ಅನ್ನೋದು, ಅದು ಯಾಕಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಅಂದ್ರೆ ಈಗಾಗಲೇ ನಾವು ಏನ್ ಮಾಡಿದ್ದೇವೆ, ಗುಣಸ್ಥಾನ ಮತ್ತು ಮಾರ್ಗಣ ಸ್ಥಾನಗಳ ಬಗ್ಗೆ ಅಟ್ಲೀಸ್ಟ್ ಅವು ಇಂಥವು ಇರ್ತಾವು ಅನ್ನೋದನ್ನ ಕಲ್ತಿದ್ದೇವೆ. ಇವಾಗ ಅದ್ರ ಜೊತೆ ಭಾವಗಳನ್ನ ತೆಗೆದುಕೊಂಡು ಹೇಳ್ತಿದ್ದಾರೆ. ಈಗ ನಾವು ಸ್ವಾಧ್ಯಾಯ ಮಾಡ್ಬೇಕಾಗಿರೋದು ಇದನ್ನೇ. ಇದು ಮೊದಲನೇ ಭಾಗದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ದ್ವಿತೀಯ ಖಂಡದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಅಂದರೆ ಲಬ್ಧಿ ಅಪರ್ಯಾಪ್ತಕ ಹಾಗೂ ನಿವೃತ್ತಿ ಅಪರ್ಯಾಪ್ತಕ ಉಳ್ಳ ಗುಣಸ್ಥಾನಗಳಲ್ಲಿ ಹಾಗೂ ಮಾರ್ಗಣಸ್ಥಾನಗಳ ಗುಣಸ್ಥಾನಗಳಲ್ಲಿಯೂ 53 ಭಾವಗಳ ವರ್ಣನೆಯನ್ನು
ಬೇರೆ ಬೇರೆಯಾಗಿ ಮಾಡಲಾಗಿದೆ. ಇನ್ನು ಮೊದಲನೇದ್ರೊಳಗೆ ಸರ್ವೇ ಸಾಮಾನ್ಯವಾಗಿ ಅವುಗಳ ಸ್ವಭಾವ ಸ್ವರೂಪದ ಬಗ್ಗೆ ಹೇಳ್ತಾರೆ. ಎರಡನೇದ್ರೊಳಗೆ ಏನ್ ಹೇಳ್ತಾರು, ಎರಡನೇ ಭಾಗದೊಳಗೆ ಅಂತಂದ್ರ ಜೀವದ್ದು ಎರಡು ಅವಸ್ಥಾ ಇರ್ತಾವ. ಒಂದ್ ಪರ್ಯಾಪ್ತಕ ಅವಸ್ಥಾ, ಇನ್ನೊಂದು ಅಪರ್ಯಾಪ್ತಕ ಅವಸ್ಥಾ. ಪರ್ಯಾಪ್ತಕ ಅಂದ್ರೆ ಎಲ್ಲಾ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡ್ಕೊಳ್ಳೋದು. ಅಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಿಗಳು ಪೂರ್ಣ ಆಗದಿರುವಂತಹ ಅವಸ್ಥಾ. ಅದರಲ್ಲಿ ಲಬ್ಧಿಯ ಅಪರ್ಯಾಪ್ತಕನೂ ಆಗಿರಬಹುದು, ನಿರ್ವೃತ್ತಿ ಅಪರ್ಯಾಪ್ತಕನೂ ಆಗಿರಬಹುದು, ಅಥವಾ ಪರ್ಯಾಪ್ತಕನೂ ಆಗಿರಬಹುದು. ಇವುಗಳಲ್ಲಿಯ ವಿಚಾರಗಳನ್ನ ಕುರಿತು ಮಾರ್ಗಣಸ್ಥಾನ ಹಾಗೂ ಗುಣಸ್ಥಾನಗಳ ಆಧಾರದಲ್ಲಿ ವಿಶೇಷ ರೂಪದಿಂದ ಈ 53 ಭಾವಗಳನ್ನ 2ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ವಿಶೇಷ ಕಥನವನ್ನು ಅರಿತುಕೊಳ್ಳಲು ಪ್ರಸಂಗಾನುಸಾರವಾಗಿ ಆಯಾ ಪುಟಗಳಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಅದರಿಂದಾಗಿ ಪಾಠಕರು ವಿಷಯವನ್ನು ಸರಳತೆಯಿಂದ ಗ್ರಹಿಸಬಹುದಲ್ಲದೆ ವಿಷಯವು ಕೂಡ ಸ್ಪಷ್ಟವಾಗುತ್ತದೆಂಬುದರಲ್ಲಿ ಸಂದೇಹವಿಲ್ಲ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಅದು ಯಾಕೆ ಅನ್ನುವಂಥ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆಯಾ ಪುಟಗಳಲ್ಲಿ, ಆಯಾ ಪೇಜ್ಗಳಲ್ಲಿ ಕನ್ಫ್ಯೂಷನ್ಗೆ ಅವಕಾಶ ಇರಲಾರದಂತೆ, ಗೊಂದಲಕ್ಕೆ ಉಂಟು ಮಾಡಲಾರದಂತೆ ವಿವರಣೆಯನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ವಿಷಯ ತಿಳಿಯುವಂತೆ ಮಾಡಿದ್ದಾರೆ. ಕೃತಿಯಲ್ಲಿ ಕುಂದುಕೊರತೆಗಳು ಇರಬಹುದಾಗಿದೆ. ಸೂಜ್ಞ ಪಾಠಕರು ಅವುಗಳನ್ನು ಶುದ್ಧೀಕರಿಸಿಕೊಂಡು ಓದಿದರೆ ಮತ್ತು ಅವುಗಳನ್ನು ನಮಗೆ ಸೂಚಿಸಿದರೆ ಈ ಕೃತಿಯು ಮುಂದೆ ಇನ್ನೂ ಪ್ರಶಸ್ತವಾಗಬಹುದೆಂದು ಹಾರೈಸುವೆ. ಮುನಿ ಶ್ರೀ ಪ್ರಶಾಂತ ಸಾಗರಜಿ. ಪರಮ ಪೂಜ್ಯ ಮಹಾರಾಜರು ಈ ಕೃತಿಯನ್ನ ಓದುವಂಥವರು, ಪಾಠದಂತೆ ಆರಾಧಿಸುವವರು ಎಲ್ಲರಿಗೂ ಕೂಡ ಇದು ಒಂದು ರಚನೆ ಆದ್ದರಿಂದ ಇಲ್ಲಿ ಯಾವುದೇ ಒಂದು ವಿಷಯದ ಕೊರತೆ ಆಗಿರಬಹುದು, ಏನಾದ್ರೂ ತಪ್ಪುಗಳಾಗಿರಬಹುದು, ಅವುಗಳನ್ನ ಉತ್ತಮರಾದ ಪಾಠಕರು ತಿದ್ದಿಕೊಂಡು ಶುದ್ಧೀಕರಿಸಿಕೊಂಡು ಓದಬೇಕು. ಹಾಗೂ ಆ ಯಾವುದು ಲೋಪದೋಷಗಳಾಗಿವೆಯಲ್ಲ ಅವುಗಳನ್ನ ನಮಗೆ ಸೂಚನೆ ಮಾಡಿದರೆ ನಾವು ಮುಂದೆ ಇದನ್ನ ಪ್ರಕಟ ಮಾಡುವಾಗ ಎಚ್ಚರದಿಂದ ಅಥವಾ ಇನ್ನಷ್ಟು ಆಗಮದ ದೋಷ ನಿವಾರಿಸಿಕೊಂಡು ಪ್ರಕಟಿಸಬಹುದು ಅನ್ನುವಂತಹ ವಿನಯಪೂರ್ವಕವಾದಂತಹ ಹಾರೈಕೆಯನ್ನ ನಮಗೆ ಮಾಡಿದ್ದಾರೆ. ಯಾರು? ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರು. ಯಾಕೆ ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡಬೇಕಾಗಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. ಯಾಕೆ ಮಾಡಬೇಕು ಅಂತಂದ್ರೆ, ಜೀವದಲ್ಲಿ ಏನ್ ಸಂಸಾರದಲ್ಲಿ ನಡೀತಾ ಇದೆ ಅದು ಈ 5 ಭಾವಗಳ ಮುಖಾಂತರವೇ ಆಗ್ತಾ ಇದೆ. ಅದರಲ್ಲಿ ಕೆಲವು ಭಾವಗಳು ಕರ್ಮದ ಉದಯದ ಕಾರಣದಿಂದ ಆಗ್ತವೆ, ಕೆಲವು ಕರ್ಮದ ಪ್ರಭಾವದ ಕಾರಣದಿಂದ ಆಗ್ತಾ ಇವೆ, ಕೆಲವು ಕರ್ಮದ ಉದಯ ಯಾವುದೇ ಕಾರಣ ಇಲ್ಲದೇನೂ ಕೂಡ ಸ್ವಯಂ ಜೀವಗತವಾಗಿ ನಡೀತಾ ಇವೆ. ಆ ಎಲ್ಲವೂ 5ರಲ್ಲೇ ಸಮಾವೇಶ ಆಗ್ತವೆ. ಇವುಗಳನ್ನ ಸರ್ವೇ ಸಾಮಾನ್ಯವಾಗಿ ಹೇಳಿದ್ರೆ ಯಾವುದು ಯಾರದು ಯಾವ ಭಾವ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಗುಣಸ್ಥಾನ, ಮಾರ್ಗಣಸ್ಥಾನ ಇವುಗಳ ಮುಖಾಂತರ ನಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಪರಮ ಪೂಜ್ಯ ಮಹಾರಾಜರು ಮಾಡಿದ್ದಾರೆ. ಇದು ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಯಾಕೆ ಮಾಡಬೇಕು ಅಂದ್ರೆ, ಜೀವದ ಸಿದ್ಧಾಂತದಲ್ಲಿ ಅಥವಾ ನಮ್ಮ ಸಂಸಾರದ ಏನು ಆಗು ಹೋಗುಗಳಿದಾವಲ್ಲ ಅಥವಾ ಕರ್ಮದ ಸಿದ್ಧಾಂತ ಏನಿದೆ ಅದರಲ್ಲಿ ಸಂಶಯ ಉಳಿಯಬಾರದು. ಸಂಶಯ ಉಳಿದ್ರೆ ನಮ್ದು ಕಲ್ಯಾಣ ಆಗುವುದಿಲ್ಲ ಅನ್ನೋ ಕಾರಣದಿಂದ, ಮತ್ ನಾವು ಸಂಶಯ ರಹಿತ ಯಾವಾಗ ಅವರ ಸಂಸಾರಿ ಜೀವಗಳ ಅಂದ್ರೆ ನಮಗಾದ ಖಾತ್ರಿ ಆಗ್ಬೇಕು.
ಇದು ಹೀಗಿದ್ರೆ ಹೀಗೆ ಆಗ್ತದೆ ಅನ್ನುವಂಥದ್ದು ಯಾವಾಗ ನಮಗೆ ಗ್ಯಾರಂಟಿ ಆಗ್ತದೆ ಅಲ್ಲ, ಆವಾಗ ನಾವು ಸಂಶಯ ರಹಿತ ಆಗವ್ರು. ಅದಕ್ಕೋಸ್ಕರ ಇಂಥ ವಿಷಯವನ್ನ ನಮಗೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಗುರುಗಳು ಆದೇಶವನ್ನ ಕೊಡ್ತಾರೆ. ತಿಳಿತು? ಪ್ರಶಾಂತ್ ಸಾಗರ್ ಮದಿ ಹೆಚ್ಚಿನ ಪ್ರಕ್ರಿಯೆ ಸಿಗುತ್ತೆ. ಪ್ರಶಾಂತ್ ಸಾಗರ್ ಮಹಾರಾಜರು ಹೆಚ್ಚಿನ ಪರಿಚಯ ಗೊತ್ತಿಲ್ಲ. ಇಲ್ಲ, ಅವರು ಮಧ್ಯಪ್ರದೇಶ ಅಂದ್ರೆ ಬುಂದೇಲಖಂಡದ ಏರಿಯಾದವರು ಅನ್ನೋದು ಗೊತ್ತಿದೆ. ಅವ್ರದ್ದು ಸಮಾಧಿ ಕೂಡ ಆಗಿದೆ. ಅವರ ತಂದೆಯವರು ಕೂಡ ಅಂತ್ಯ ಸಮಯದಲ್ಲಿ ಪ್ರತಿಮಾಧಾರಿಯಾಗಿ ಪ್ರಣಮ್ಯ ಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ಸಲ್ಲೇಖನ ಪೂರ್ವಕ ಸಮಾಧಿ ಮಾಡಿಕೊಂಡ್ರು. ಇದು ಗೊತ್ತಿದೆ. ಅವರಿಗೊಬ್ರು ಸಹೋದರ ಇದ್ದಾರೆ, ಅದು ಗೊತ್ತಿದೆ. ಇದಕ್ಕಿಂತ ಹೆಚ್ಚಿನದ ವಿಷಯ ನಮಗೆ ಗೊತ್ತಿಲ್ಲ. ಧನ್ಯವಾದಗಳು. ಇವರು ಶ್ರುತಸಾಗರರು, ಅವರ ಪೂರ್ವಾಚಾರ್ಯರು. ಈಗ ಟೀಕಾ ಗ್ರಂಥಗಳನ್ನು ಬರೆದಿದ್ದಾರಲ್ಲ, ಅವರಲ್ಲಿ ಒಬ್ರು. ಅಲ್ಲ, ಅವರು ನಮ್ಮ ಆಚಾರ್ಯ ವಿಶ್ವೇಶ್ವರ ಅಲ್ಲ. ಅಲ್ಲ, ಅವರು ಪೂರ್ವದವರು, ಪೂರ್ವದಲ್ಲಿ ಆಗಿ ಹೋದವರು. ಶಾಂತಸಾಗರ ಅವ್ರ ಕಡೆ ಅವರಿಗಿಂತ ಹಳೆಯವರು. ಚಾರಿತ್ರ ಚಕ್ರವರ್ತಿ ಶಾಂತಸಾಗರದಿಂದ ಹಳೆಯವರು. ನೋಡ್ರಿ, ಭಾವ ತ್ರಿಭಂಗಿ ಅಂತ ಹಳೆ ಗ್ರಂಥ ಇದೆ. 200-300 ವರ್ಷ ಹಳೇದಿದೆ ಅದು. ಅದಕ್ಕಿಂತ ಹಳೇದಿರ್ಬೋದು. ಸರಿ ಸರಿ. ಐದು ಮೂಲ ಭಾವ ಹಾಗೂ ಅವುಗಳ ಉತ್ತರ ಭೇದ. ಮೊದಲನೇ ವಿಷಯ ಏನಿದೆ ಅಂತಂದ್ರ 53 ಭಾವಗಳೇನಿದಾವಲ್ಲ ಅವುಗಳನ್ನ ಕುರಿತು ಹೇಳ್ತಾರೆ. 5 ಮೂಲ ಭಾವ ಯಾವುದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಅವುಗಳದ್ದು ವಿಭೇದಗಳೇನು ಅನ್ನೋದನ್ನ ಕೂಡ ಹೇಳ್ತಾರೆ. 5 ಮೂಲ ಭೇದ ಕ್ರಮ: 1 ಔಪಶಮಿಕ ಭಾವ, 2 ಶಾಯಿಕ ಭಾವ, 3 ಶಾಯೋಪಶಮಿಕ ಭಾವ, 4 ಔದಯಿಕ ಭಾವ, 5 ಪಾರಿಣಾಮಿಕ ಭಾವ. 5 ಭಾವ ಇದಾವೆ. ಔಪಶಮಿಕ ಭಾವ, ಕ್ಷಾಯಿಕ ಭಾವ, ಕ್ಷಾಯೋಪಶಮಿಕ ಭಾವ, ಔದಯಿಕ ಭಾವ, ಪಾರಿಣಾಮಿಕ ಭಾವ. ಇದಕ್ಕಿಂತ ಮುಂಚೆ ಏನು ವಿಷಯ ಇಲ್ರಿ? ಇಲ್ಲ, ಮಂಗಳಾಚರಣೆ ಕೆಳಗೆ ಇದ ಸುರಿಯಿದೆ. ಒಳ್ಳೆಯದು. ಅದಕ್ಕಿಂತ ಮುಂಚೆ ಇದಿದೆ ಅಲ್ಲ, ಏನು ಕ್ರಮವಾಗಿ ವಿಷಯದ ಕ್ರಮ ಇಲ್ಲ, ಅದು ನಡೀತದೆ. ಅದನ್ನು ಬಿಟ್ಟು ಮಂಗಳಾಚರಣೆ ಕೆಳಗೆ ಇರೋದಿದೆ ಸುರು. ಒಳ್ಳೆಯದು. ಹೀಗೆ 5 ವಿಚಾರಗಳನ್ನ ಹೇಳಿದ್ದಾರೆ. ತತ್ವಾರ್ಥ ಸೂತ್ರ ಇದೆ ಎಲ್ಲ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ. ನೋಡ್ರಿ, ಔಪಶಮಿಕ ಕ್ಷಾಯಿಕೌ ಭಾವೌ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದೈಕ ಪಾರಿಣಾಮಿಕೌ ಚ. ಇದನ್ನ ಉಮಾಸ್ವಾಮಿ ಭಗವಂತರು ಹೆಂಗ್ ಭೇದ ವಿಂಗಡಣೆ ಮಾಡಿದ್ದಾರೆ ಅಂತಂದ್ರೆ, ಹಿಂಗ ಯಾಕೆ ಮಾಡಿದ್ರು ಅಂತಂದ್ರೆ ಕಾರಣ ಇದೆ. ಯಾರಾದ್ರೂ ಹೇಳ್ತೀರಾ? ನಾವು ಎಲ್ಲರೂ ತತ್ವಾರ್ಥ ಸೂತ್ರ ಅಂತೂ ಓದಿರ್ತೀರಿ, ಸೂತ್ರನೂ ಗೊತ್ತಿರ್ತದೆ, ಸಾಕಷ್ಟು ಬಾರಿ ಕೇಳಿರ್ತೀರಿ. ಯಾಕೆ ಔಕ್ಷಮಿಕ ಭಾವ ಮೊದಲಿಟ್ರು, ಯಾಕೆ ಪಾರಿಣಾಮಿಕ ಭಾವ ಕೊನೆಗಿಟ್ರು, ಕ್ಷಾಯಿಕ, ಕ್ಷೌಕ್ಷಮಿಕ, ಔದಯಿಕ ಇವೆಲ್ಲ ಯಾಕೆ ಒಂದ್ ಕಡೆ ಇಟ್ರು, ನಡಬರ್ಕಿಟ್ರು? ಅದ್ರೊಳಗೆ ಮಾತ್ರ ಬಿಟ್ಟಿದ್ದಾರೆ. ಔಪಶಮಿಕ ಅವು ಕರ್ಮಗಳನ್ನ ಆದ ನಂತರನೇ ಔಪಶಮಿಕ ನಂತರ ಕ್ಷಾಯೋಪಶಮಿಕ ಭಾವ ಪ್ರಕಟ ಆಗುತ್ತೆ.
ಅದರ ನಂತರ ಕ್ಷಯ ಆದಾಗ ಕ್ಷಾಯಿಕ ಭಾವ. ಇನ್ನು ಪಾರ್ಣಿಕ ಭಾವ ಯಾವಾಗಲೂ ಜೀವದ ಜೊತೆಯಲ್ಲೇ ಇರ್ತಕ್ಕಂಥ ಭಾವ. ಸೂತ್ರ ಹಾಗಿಲ್ಲ. ಒಂದನೇದ್ ಭಾವ ಔಕ್ಷಮಿಕ್ ಇದೆ, ಎರಡನೇದ್ ಕೊಟ್ಟಿದ್ದಾರೆ ಕ್ಷಾಯಿಕವು ಅಂದ್ರೆ ಕ್ಷಾಯಿಕ ಭಾವ. ಮಿಶ್ರ ಅಂದ್ರೆ ಕ್ಷಾಯೋಪಶಮಿಕ, ಅದು 3 ನಂಬರ್ ಇದೆ. 4ನೇದು ಔದಯಿಕ ಇದೆ, 5ನೇದು ಪಾರಿಣಾಮಿಕ ಇದೆ, 2ನೇದು ಕ್ಷಾಯಿಕ ಇದೆ, 1ನೇದು ಔಕ್ಷಮಿಕ ಇದೆ. ಇವಾಗ ಹೇಳ್ರಿ. ಮೊದಲ ಪ್ರಥಮ ಉಪಶಮ ಮಾಡಿಕೊಳ್ಳೋದು ಔಪಶಮಿಕ ಭಾವ ಅಲ್ಲ. ಪ್ರಥಮ ಉಪಶಮ ಸಂಗೀತಕ್ಕೆ ಉಪಶಮಿಕ ಭಾವನೆ ಅಭಾವನೆ ಆಗ್ಬೇಕು ಮೊದಲು, ಅಲ್ಲಿಂದ ಕ್ಷಾಯಿಕ ಅಥವಾ ಕ್ಷಾಯೋಪಶಮಿಕ ಆಗುತ್ತೆ. ಆತ್ಮನೊಳಗೆ ನಿರ್ಮಲತೆ ಪ್ರಾಪ್ತವಾಗುವುದು ಔಪಶಮಿಕ ಭಾವನದಿಂದನೇ. ಮತ್ತೆ ಮೊದಲ ಪ್ರಕಟ ಔಪಶಮಿಕ ಭಾವನೆ ಅದಕ್ಕೆ. ಮುಂದೆ ಉಳಿದಿದ್ದರದೇನು ಕೆಲಸ ಇಲ್ಲ. ಅನಾದಿ ಮಿಥ್ಯಾ ದೃಷ್ಟಿಯಿಂದ ಮತ್ತೆ ಪ್ರಾಪ್ತ ಆಗದೆ ಔಪಶಮಿಕ ಭಾವ. ಔಪಶಮಿಕ ಭಾವ ಪ್ರಕಟ ಆದರೆ ಉಳಿದ ಯಾವ ಭಾವಗಳು ಪ್ರಕಟ ಆಗಲ್ಲ. ಮತ್ತೆ ಅದು ಆದ ನಂತರನೇ ಉಳಿದ ಭಾವಗಳು. ಔಪಶಮಿಕ ಕ್ಷಾಯಿಕವು ಇಲ್ಲೊಂದು ವಿಭಕ್ತಿ ಹೊಡೆದ್ರೆ ಅವರು. ಔಪಶಮಿಕ ಕ್ಷಾಯಿಕವು ದ್ವಿವಚನ ಇದೆ. ದ್ವಿ ಕ್ಷಾಯಿಕವು, ಅವು ಎರಡನ್ನ ಬೇರೆ ಮಾಡಿದ್ರು. ಕ್ಷಾಯಿಕವು ಭಾವವು, ಈ 2 ಭಾವಗಳು ಬೇರೆಯಾಗಿ ಇಟ್ಟರು ಅವರು. ಮಿಶ್ರಶ್ಚ, ಅದು ಸೆಂಟರ್ ಪಾಯಿಂಟ್ ಇದೆ, ಮಧ್ಯದಲ್ಲಿ ಇಟ್ಟಿದ್ದಾರೆ. ಮಿಶ್ರವಾದದ್ದು, ಇವುಗಳ 2 ಮಿಶ್ರ. ಜೀವಸ್ಯ ಸ್ವತತ್ವ ಮೌದಯಿಕ ಪಾರಿಣಾಮಿಕೌಚ, ಜೀವದ್ದು ಇವು ಸ್ವಂತ ಭಾವಗಳು, ಯಾರು ಬಾಡಿಗೆ ತಂದು ಕೊಟ್ಟಿಲ್ಲ. ಸ್ವತತ್ವ, ಜೀವದ ಸ್ವಗತವಾದ ಭಾವಗಳು. ಅದರಲ್ಲಿ ಔದಯಿಕ ಒಂದಿದೆ, ಮುಂದು ಪಾರಿಣಾಮಿಕ. ಔದಯಿಕ ಮತ್ತು ಪಾರಿಣಾಮಿಕ ಇವು 2ರದ್ದು ಒಂದು ಗುಂಪು ಬೇರೆ ಮಾಡಿದ್ರು, ಅಲ್ಲಿ ಒಂದು ವಿಭಕ್ತಿ ಹೊಡೆದ್ರು. ಚ ಪಾರಿಣಾಮಿಕವು ಚ, ಮೊದಲಿಗೆ ಒಂದು ವಿಭಕ್ತಿ ಹೊಡೆದಿದ್ದಾರೆ, 2ರದ್ದು ಕೂಡಿಸಿ ಕೊನೆಗೆ 2ರದ್ದು ವಿಭಕ್ತಿ ಮಾಡಿದ್ದಾರೆ, ಮಧ್ಯದಲ್ಲಿ ಒಂದು ಸ್ವತಂತ್ರವಾಗಿಟ್ಟಿದ್ದಾರೆ. ಈ ರೀತಿ ಇರೋದದು ಹೊಡೆದಕ್ಕೆ, ಈ ರೀತಿ ವಿಭಾಗ ಮಾಡಿದ್ದಾರೆ. ಜೀವದ ನಿರ್ಮಲತೆಯನ್ನ ಉಂಟು ಮಾಡೋದಕ್ಕೋಸ್ಕರ ಉಪಶಮ ಭಾವ, ಕ್ಷಾಯಿಕ ಭಾವ ಮಾತ್ರ ಸಮ್ಯಕ್ ದೃಷ್ಟಿ ಜೀವರಲ್ಲೇನೆ ಇರೋದು, ಅವೆರಡು ಭಾವಗಳು. ಅದಕ್ಕಾಗಿ ಅದರದೊಂದು ಸೆಪರೇಟ್ ಮಾಡಿದ್ದಾರೆ. ಮಿಶ್ರಶ್ಚ, ಇದನ್ನು ಮಧ್ಯದಲ್ಲಿ ಕ್ಷಾಯೋಕ್ಷಮಿಕ ಭಾವ ಮಧ್ಯದಲ್ಲಿದೆ. ಈ ಕ್ಷಾಯೋಕ್ಷಮಿಕ ಭಾವ ಸಮ್ಯಕ್ ದೃಷ್ಟಿಗಳಲ್ಲೂ ಇದೆ, ಮಿಥ್ಯಾ ದೃಷ್ಟಿಗಳಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಅದಾದ್ಮೇಲೆ ಔದಯಿಕ ಪಾರಿಣಾಮಿಕೌಚ. ಔದಯಿಕ ಭಾವ ಏನಿದೆ, ಕರ್ಮದ ಉದಯದಿಂದ, ಅಂದ್ರೆ ಈಗ ನಾನು ಮನುಷ್ಯ ಇದ್ದೇನೆ, ನಾನು ಮನುಷ್ಯನ ಹಾಗೇನೆ ವಿಚಾರ ಮಾಡುದು. ಬೇಕಾದ ಮಾಡ್ರು ದೇವತೆ ತರ ವಿಚಾರ ಮಾಡ್ಲಿಕ್ಕೆ ಬರೋದಿಲ್ಲ, ನಾರಕಿ ತರ ವಿಚಾರ ಬರೋದಿಲ್ಲ. ನಾರಕಿಯಂತೆ ವರ್ತಿಸಿ ತೋರಿಸಬಹುದು ಅಷ್ಟೇ, ಆದ್ರೆ ನಾನು ನಾರಕಿಯಾಗಿ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮನುಷ್ಯ ಗತಿ. ಇದು ಕರ್ಮ ಇದೆ ಅಲ್ಲ, ಈ ಕರ್ಮದ ಅನುಸಾರ, ಕರ್ಮದ ಉದಯದಿಂದ ಆಗುವಂಥದ್ದೇನಿದೆ ಅಲ್ಲ, ಅದು ಔದಯಿಕ ಭಾವ. ಇದು ಕೂಡ ಜೀವಕ್ಕೆ ಸಂಸಾರಿ ಜೀವಗಳಲ್ಲಿ ಹೆಚ್ಚಾಗಿದೆ, ಆದ್ರೆ ಸಮ್ಯಕ್ ದೃಷ್ಟಿಗಳಲ್ಲಿಯೂ ಇದು ಇದೆ. ಆದ್ರೆ ಪ್ರಮಾಣ ನೋಡಿದ್ರೆ ಅದು ಅವ್ರ ಮೇಲೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ ಅದು, ಆದ್ರೆ ಇದೆ. ಔದಯಿಕ ಭಾವ ಅರಿಹಂತರಲ್ಲೂ ಇದೆ. ಆಮೇಲೆ ಪಾರಿಣಾಮಿಕ ಭಾವ, ಇದು ಕರ್ಮದಿಂದಲೂ ಬಾಧಿತವಾಗುವುದಿಲ್ಲ, ಯಾವುದರಿಂದಲೂ ಬಾಧಿತವಾಗುವುದಿಲ್ಲ, ಇದು ಎಲ್ಲಾ ಜೀವರಲ್ಲೂ ಇದೆ. ಹಾಗಾಗಿ ಔದಯಿಕ ಭಾವನೂ ಎಲ್ಲರಲ್ಲೂ ಇದೆ, ಪಾರಿಣಾಮಿಕ ಭಾವನೂ ಎಲ್ಲರಲ್ಲಿದೆ. ಔದಯಿಕ ಭಾವ ಭವ್ಯ ಅಭವ್ಯ ಇಬ್ಬರಲ್ಲೂ ಇದೆ, ಪಾರಿಣಾಮಿಕ ಭಾವನೂ ಭವ್ಯ ಅಭವ್ಯ ಇಬ್ಬರಲ್ಲೂ ಇದೆ. ಆದ್ರೆ ಔಕ್ಷಮಿಕ ಕ್ಷಾಯಿಕ ಭಾವ ಕಂಪಲ್ಸರಿ ಭವ್ಯರಲ್ಲಿ ಮಾತ್ರ ಇದೆ. ಕ್ಷಾಯೋಕ್ಷಮಿಕ ಭಾವದ ವಿಶೇಷತೆ ಯಾಕಿದೆ ಹಾಗಿದೆ ಅಂತಂದ್ರೆ, ಅದೇ ಭವ್ಯ ಅಭವ್ಯ ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿ ಎಲ್ಲಾ ಕಡೆನೂ ಇದೆ. ಹಾಗಾಗಿ ಅದು ಮಧ್ಯವರ್ತಿ ಇದೆ. ಈ ರೀತಿ ಒಂದು ಸಂಯೋಜನೆ ಇದೆ ಅದರಲ್ಲಿ. ಅರ್ಥ ಆಯ್ತು? ಒಂದನ ಕ್ಷಾಯೋಪಶಮಿಕ ಭಾವ ಅಭವ್ಯರಲ್ಲಿ ಹೆಂಗಾಗತ್ತೆ ಅಂತ
ಅವರಿಗೆ ಜ್ಞಾನಾವರಣ ಕರ್ಮದ ಏನಿದೆ, ಕ್ಷಯೋಕ್ಷಮ ಇದೆ. ನಮ್ ತರ ಓಡಾಡ್ತಾರೆ, ತಿರುಗಾಡ್ತಾರೆ, ಕರ್ಮದ ಕ್ಷಯೋಕ್ಷಮ ಇದೆ. ಕ್ಷಯೋಕ್ಷಮ ಇಲ್ಲ ಅಂದ್ರೆ ಅವ್ರು ಹನ್ನೊಂದಂಗ ಹತ್ತಂಗ ಎಲ್ಲ ಕಲೀಲಿಕ್ಕೆ ಆಗೋದಿಲ್ಲ ಅಲ್ಲ. ಮೋಹನೀಯ ಕರ್ಮದ ಅಪೇಕ್ಷದಿಂದ ನೋಡಿದ್ರೆ, ಮೋಹನೀಯ ಕರ್ಮದ ದಬಾಯಿಕೆ ಅವರಲ್ಲಿ ಅಭವಿ ಜೀವನದಲ್ಲಿ ಆಗುದೇ ಇಲ್ಲ. ಹಾಗಾಗಿ ಉಳಿದ ಯಾವುದೇ ಕರ್ಮವನ್ನ ನೋಡಿದಾಗ ದರ್ಶನಾವರಣ ಕ್ಷಯೋಕ್ಷಮ ಇದೆ. ಕಣ್ಣಿಂದ ನೋಡ್ತಾರೆ, ಕಿವಿಯಿಂದ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅಂತರಾಯ ಕರ್ಮ ಸ್ವಲ್ಪ ಶಕ್ತಿ ಇದೆ, ಅದಕ್ಕೆ ಕ್ಷಯೋಕ್ಷಮ ಇದೆ. ಉಳಿದೆಲ್ಲ ಕ್ಷಯೋಕ್ಷಮನೇ ಆಗುದು. ಹಾಗಾಗಿ ಕ್ಷಯೋಪಶಮಿಕ ಭಾವ, ಸಮ್ಯಕ್ ದೃಷ್ಟಿ, ಮಿಥ್ಯಾ ದೃಷ್ಟಿ ಎರಡೂ ಕಡೆ ಇದೆ. ಕ್ಷಯೋಪಶಮಿಕ ಭಾವ ಅಂದ್ರೆ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ತಗೊಳಂಗಿಲ್ಲ ಅಲ್ವಾ, ಬರೀ ಭಾವ ಮಾತ್ರ. ಇಲ್ಲ, ಸಮ್ಯಕ್ ದರ್ಶನಕ್ಕೆ ಈ ಸೂತ್ರಕ್ಕೆ ಏನು ಸಂಬಂಧ ಇಲ್ಲ. ಮತ್ತೆ ಅಭವ್ಯನಿಗೆ ಸಮ್ಯಕ್ ದರ್ಶನ ಯಾವಾಗ್ಲೂ ಆಗದೇ ಇಲ್ವಲ್ಲ. ಸಮ್ಯಕ್ ದರ್ಶನ ಅಂದ್ರೆ ಅದನ್ನ ಯಾಕೆ ಮಧ್ಯದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದು ಎಲ್ಲಾ ಕಡೆನೂ ಸಂಬಂಧ ಇದೆ, ಅದಕ್ಕೋಸ್ಕರ ಅದು ಮಧ್ಯದಲ್ಲಿದೆ. ನಾವು ಕ್ಷಯೋಕ್ಷಮ ಸಮ್ಯಕ್ ದರ್ಶನದ ಅಪೇಕ್ಷಾದಿಂದ ತಗೊಂಡ್ರೆ ಸಮ್ಯಕ್ ದರ್ಶನ ಕ್ಷಯೋಕ್ಷಮಿಕ ಭಾವ ಹಚ್ಕೊಳ್ಳೋದು. ಆದ್ರೆ ಅವರಲ್ಲಿ ಉಳಿದ ಭಾವಗಳು ನಡೀತಾ ಇದಾವಲ್ಲ, ಮಿಥ್ಯಾತ್ವ ಕೂಡ ಕ್ಷಯೋಕ್ಷಮಿಕ ಭಾವನೆ ಇದೆ. ಆ ತರ ತಗೊಳ್ಳೋದು, ಅದನ್ನ ಕ್ಷಯೋಕ್ಷಮ ತಗೊಳ್ಳೋದು, ಮಿಥ್ಯ ಹೊತ್ಕೊಳ್ಳುವ. ಸಮ್ಯಕ್ ದರ್ಶನ ತಗೊಳಂಗಿಲ್ಲ ಅವ್ರಿಗೆ. ಇಲ್ಲ. ಮತ್ತೆ ಉಳಿದ ಯಾವುದೇ ಭಾವ ಕೂಡ, ಜ್ಞಾನದ ಭಾವ ಯಾವ್ದು ನಡೀತಾ ಇದೆ, ಕ್ಷಯೋಕ್ಷಮಿಕ ನಡೀತಾ ಇದೆ. ಆಮೇಲೆ ಶಕ್ತಿ ಯಾವ ಭಾವದಿಂದ ಕೆಲಸ ಮಾಡ್ತಿದೆ, ಕ್ಷಯೋಕ್ಷಮಿಕ ಭಾವದಿಂದಾನೇ ಕೆಲಸ ಮಾಡ್ತಿದೆ. ಈಗ ಮನುಷ್ಯ ಗತಿ ಸಿಕ್ಕಿದೆ, ಆಯು ಇದೆ, ಆಮೇಲೆ ಇದು ಯಾವ್ದಿದು ವೇದನೀಯ ಕರ್ಮದ ಅನುಭವ ಮಾಡ್ತಾ ಇದೆ, ಉದಯದಿಂದ ಔದಯಿಕ ಭಾವ ಇದೆ. ಶರೀರದ ಅನುಭವ ಮಾಡ್ತಾ ಇದ್ದೇವೆ, ಉದಯ ಭಾವ ಇದೆ. ನಾಮಕರ್ಮದ ಉದಯ ಇದೆ, ಔದಯಿಕ ಭಾವ ಇದೆ. ಇನ್ನು ಕ್ಷಯೋಕ್ಷಮಿಕದಿಂದ ಅನುಭವ ಆಗುವಂಥವು ಯಾವುವು ಅಂತಂದ್ರೆ ಮೋಹನೀಯ ಕರ್ಮ ಆಗಬಹುದು. ಯಾಕಂದ್ರೆ ಅದು 3 ಅವಸ್ಥೆ ಹೊಂದದೆ, ಉಪಶಮ, ಕ್ಷಯೋಕ್ಷಮ, ಕ್ಷಾಯಿಕ. ಆದ್ರೆ ಜ್ಞಾನಾವರಣ, ದರ್ಶನಾವರಣ, ಅಂತರಾಯ, ಈ 3 ಇದಾವಲ್ಲ, ಇವು ಕ್ಷಯೋಪಶಮಿಕ ಭಾವಗಳೇ ಆಗಿರ್ತಾವ. ಇವು ಎಲ್ಲಾ ಜೀವಗಳೊಳಗೆ ಇದಾವೇನಿಲ್ಲವೋ, ಇದಾವು ಅಂತಂದ್ರೆ ಎಲ್ಲಾ ಜೀವಗಳಿಗೆ ಕ್ಷಯೋಪಶಮಿಕ ಭಾವ ಇದಾವ. ತಿಳಿದ್ರಿ? ಭಾವ ಅಂದ್ರೆ ನಾವು ಸಮ್ಯಕ್ ದರ್ಶನ ಒಂದ ಹಿಡ್ಕೊಂಡ್ ಕುಂತ್ರ ನಡೆಯಂಗಿಲ್ಲ. ಹಾ ಬಯಜಿ, ಗೊತ್ತಾಯ್ತು ಬಯಜಿ. ಈಗ ಸೂತ್ರ ಅರ್ಥ ಆಯ್ತು. ಔಪಶಮಿಕ, ಕ್ಷಾಯಿಕವು ಇದು ದ್ವಿವಚನ, ಈ 2 ಭಾವಗಳದ್ದು ಒಂದು ಸ್ವತಂತ್ರ ಅಸ್ತಿತ್ವ ಇದೆ. ಭಾವವು ಈ 2 ಭಾವಗಳದ್ದು ಒಂದು ಬೇರೆ ಇದೆ. ಇವೆಲ್ಲಾನು ಭಾವ ಇದಾವ್, ಆದ್ರೆ ಇವೆರಡನ್ನು ಬೇರೆ ಮಾಡಿ ತೋರಿಸಿದ್ದಾರೆ. ಮಿಶ್ರ ಅದೊಂದು ಸೆಪರೇಟ್ ಮಾಡಿ ತೋರಿಸಿದ್ದಾರೆ. ಮಿಶ್ರಶ್ಚ ಇವುಗಳ ಜೊತೆ ಇದನ್ನು ತಗೋರಿ ಅಂತ. ಜೀವಸ್ಯ ಸ್ವತತ್ವ ಮೌದಯಿಕ, ಇವೇನ್ 5 ಭಾವ ಇದಾವಲ್ಲ, ಒಂದು ನಂದು, ಒಂದು ಬೇರೆದವ್ರದ್ದು ಹೆಂಗಿಲ್ಲ, ಒಂದು ಕರ್ಮದ್ದು, ಒಂದು ಬೇರೆಯವ್ರದ್ದು ಹೆಂಗಿಲ್ಲ. ಎಲ್ಲಾ ಜೀವದ್ದನ ಇದು ಸ್ವಂತ ಜೀವದ್ದನ್ನ ಜೀವನ ಭಾವ ಮಾಡ್ತತಿ. ಅದ್ರ ಪ್ರಭಾವ ಬೇರೆ ಬೇರೆ ಆಗಬಹುದು ಅಷ್ಟೇ. ಸ್ವತತ್ವ ಮೌದಯಿಕ, ಔದಯಿಕ ಕರ್ಮದ ಉದಯದಿಂದ ಆಗುವಂಥದ್ದು ಔದಯಿಕ. ಪಾರಿಣಾಮಿಕ, ಜೀವದ ಯಾವತ್ತು ಜೊತೆ ಇರುವಂತಹ, ಅದನ್ನ ಯಾವ ಕರ್ಮನೂ ಬದಲಾಯಿಸ್ಲಿಕ್ಕೆ ಬರಂಗಿಲ್ಲ, ಯಾವ ಕರ್ಮನೂ ಅದನ್ನ ಮೇಲೆ ಪ್ರಭಾವ ಬೀರಂಗಿಲ್ಲ, ಮತ್ತೆ ಇದು ಯಾವ ಕರ್ಮಕ್ಕೂ ಏನು ಮಾಡಂಗಿಲ್ಲ. ಇಂಥದ್ದೇನಿದೆ ಅದು ಪಾರಿಣಾಮಿಕ. ಹೀಗೆ ಈ 5 ಭಾವಗಳಿದಾವ್. ಇವುಗಳನ್ನ ಭೇದ ಮಾಡಿ ತಿಳ್ಕೊಂಡ್ರೆ 53 ಆಗ್ತವೆ. ಅದ್ ಹೆಂಗ ಅದೆಲ್ಲ ಮುಂದೆ ಹೇಳ್ತಾರೆ. 53 ಉತ್ತರ ಭೇದ ಸಂಖ್ಯೆ. ಔಪಶಮಿಕ ಭಾವ 2, ಕ್ಷಾಯಿಕ ಭಾವ 9, ಕ್ಷಯೋಪಶಮಿಕ ಭಾವ 18, ಔದಯಿಕ ಭಾವ 21, ಪಾರಿಣಾಮಿಕ ಭಾವ 3. ಒಟ್ಟು ಭಾವಗಳು 53. ನೋಡ್ರಿ, 3 ತ್ರಿಭೇದ ಯಥಾಕ್ರಮಂ. ಅಸೂತ್ರಿದೆ ಎಲ್ಲ ಔಪಶಮಿಕ, ಕ್ಷಾಯಿಕವು, ಭಾವವು, ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಯಿಕ, ಪಾರಿಣಾಮಿಕೌ ಚ. ಈ ಸೂತ್ರಕ್ಕೆ ಅದ್ರ ಮುಂದಿನ ಸೂತ್ರ ಸಂಖ್ಯಾ ಸೂಚಿ ಕೊಡ್ತದೆ. ದ್ವಿ ಅನ್ನೋದು ಒಂದು ಅಂಕಿ ಇದೆ, ಅದು ಮೊದಲನೇ ಭಾವಕ್ಕೆ ತಗೊಳ್ಳೋದು. ಯಥಾಕ್ರಮ ಅಂದ್ರೆ ಕ್ರಮವಾಗಿನೇ ಅದನ್ನ ಲೆಕ್ಕ ತಗೋರಿ ಅಂತ, ಒಂದೊಂದಕ್ಕೆ ಒಂದೊಂದು ಜೋಡಿಸ್ಕೊರಿ ಅಂತ. ನವ
ಅದಕ್ಕೆ ಕ್ಷಾಯಿಕ ಭಾವದ್ದು ನಾವು ಒಂದೇದು ಔಕ್ಷಮಿಕ ಭಾವ ಇದೆ, ಅದು ಎರಡು ಭೇದ ಇದೆ. ಕ್ಷಾಯಿಕ ಎರಡನೇದಿದೆ, ಅದು 9 ಭೇದ ಹೊಂದಿದೆ. ಮಿಶ್ರ ಮೂರನೇದು ಮಿಶ್ರ ಅಂದ್ರೆ ಕ್ಷಾಯೋಪಶಮಿಕ ಇದೆ, ಅದ್ರದ್ದು 18 ಭೇದ ಇದೆ. 4ನೇದು ಔದೈಕ ಭಾವ ಇದೆ, ಅದ್ರದ್ದು ಏಕವಿಂಶತಿ 18 ಅಂತೇವಲ್ಲ, ಏಕವಿಂಶತಿ ಅಂದ್ರೆ 21 ಭೇದ ಯಾವ್ದ್ರದ್ದು ಔದೈಕ ಭಾವದ್ದಿದೆ. ಆಮೇಲೆ ಪಾರಿಣಾಮಿಕ ಇದು 5ನೇ ಭಾವ ಇದೆ, ಅದು ಕೊನೆದು 3 ಭೇದ ಪಾರಿಣಾಮಿಕದ್ದು ಭೇದ ಇದೆ. ಈ ಎಲ್ಲಾನು ಸೇರಿಸಿದ್ರೆ ಎಷ್ಟಾಯ್ತು ನೋಡ್ರಿ. 2 9 11 11 18 29 29 21 50 50 1 3 53. ಹೀಗೆ ಎಲ್ಲ ಭಾವಗಳನ್ನು ಸೇರಿಸಿ 53 ಭೇದಗಳಾಗ್ತವೆ. ತಿಳಿತು 53 ಹೆಂಗಾಗ್ತಾವ್ರಿ? ಜೀವದ 53 ಅಸಾಧಾರಣ ಭಾವಗಳ ಚರ್ಚೆಯ ಸೂತ್ರಗಳು. ಈ ಗ್ರಂಥದೊಳಗೇನೆ 53 ಭಾವಗಳನ್ನು ಹೇಳಿದಾರಲ್ಲ, ಆ 53 ಭಾವಗಳು ಎಲ್ಲಿಂದ ತಗೊಂಡಿದ್ದಾರೆ ಅನ್ನುವಂತಹ ಮೂಲ ಆಧಾರ ಸೂತ್ರಗಳನ್ನ ಕುರಿತು ಹೇಳ್ತಾರೆ ಇವಾಗ. ಜೀವದ 53 ಅಸಾಧಾರಣ ಭಾವಗಳ ಚರ್ಚೆಯು ಆಚಾರ್ಯ ಶ್ರೀ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ ಎಂಬ ಗ್ರಂಥದ 2ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಇರುತ್ತದೆ. ಈ 53 ಭಾವಗಳನ್ನ ಅಸಾಧಾರಣ ಭಾವ, ಜೀವದಲ್ಲಿರುವಂತ ಅಸಾಧಾರಣ ನೋಡ್ರಿ, ಯಾರು ನಾವು ಸಾಧಾರಣವಾದ ವ್ಯಕ್ತಿಗಳಲ್ಲ. ನಾವು ಹೇಳ್ತಾ ಇಲ್ಲ, ಇಲ್ಲಿ ಮಹಾರಾಜರು ಹೇಳ್ತಿದ್ದಾರೆ. ಜೀವದ ನಮ್ಗೆ ಈ 53 ಒಳಗೆ ಯಾವರೇ ಭಾವ ನಡೀತಾ ಇದಾವೇನಿಲ್ರಿ. ಹಂಗಾಗಿ 53 ಕೂಡ ಜೀವದ ಅಸಾಧಾರಣ ಭಾವಗಳು ಅಂತ ಕರೆಸ್ಕೊಂಡಿದ್ದಾರೆ. ಈ ಭಾವಗಳ ಚರ್ಚೆಯನ್ನ ಮೊದಲಿಗೆ ಅಂದ್ರೆ ಹಿಂದೆ ಆಚಾರ್ಯ ಭಗವನ್ ಶ್ರೀ ಉಮಾಸ್ವಾಮಿ ಮಹಾರಾಜರು ತತ್ವಾರ್ಥ ಸೂತ್ರ ಗ್ರಂಥದ 2ನೇ ಅಧ್ಯಾಯದ ಪ್ರಾರಂಭಕ್ಕೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಮಾರ್ಗಸ್ಥಾನ ಮತ್ತು ಗುಣಸ್ಥಾನಗಳ ಆಧಾರವಾಗಿ ಚರ್ಚೆಯನ್ನು ಮಾಡಿರುವುದಿಲ್ಲ. ಅಲ್ಲಿ ತತ್ವಾರ್ಥ ಸೂತ್ರದಲ್ಲಿ ಏನಿದೆ, ಆ ಭಾವಗಳ ಬಗ್ಗೆ ಕೊಟ್ಟಿದ್ದಾರೆ. ಇಂಥ ಭಾವಗಳು ಹೀಗೆಲ್ಲ ಇರ್ತವೆ ಅಂತ. ಆದ್ರೆ ಗುಣಸ್ಥಾನ ಮತ್ತು ಮಾರ್ಗಣಸ್ಥಾನಗಳ ಅಪೇಕ್ಷಾದಿಂದ ಅಲ್ಲಿ ಚರ್ಚೆ ಮಾಡಿಲ್ಲ. ಆದರೆ ಈ ಕಿರುಕೃತಿ 53 ಭಾವಗಳ ಚರ್ಚೆ ಎಂಬುದರಲ್ಲಿ ಈ 53 ಅಸಾಧಾರಣ ಜೀವಭಾವಗಳ ಚರ್ಚೆಯನ್ನು 14 ಗುಣಸ್ಥಾನ ಹಾಗೂ 14 ಮಾರ್ಗಸ್ಥಾನಗಳಲ್ಲಿ ಮತ್ತು ಜೀವಗಳ ಪರ್ಯಾಪ್ತ ಅವಸ್ಥೆಗಳಲ್ಲಿ ಸಂದೃಷ್ಟಿ ಮುಖಾಂತರ ಚರ್ಚಿಸಲಾಗಿದೆ. ಅದಕ್ಕೋಸ್ಕರ ಆಚಾರ್ಯ ಭಗವಾನರು ಅಲ್ಲಿ 53 ಭಾವಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಗಣಸ್ಥಾನ ಮತ್ತು ಗುಣಸ್ಥಾನಗಳ ರೂಪದಲ್ಲಿ ಅಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ಗುರುಗಳ ಉಪದೇಶದ ಅನುಸಾರ ಮತ್ತು ಭಾವತ್ರಿಭಂಗಿ ಗ್ರಂಥವನ್ನ ಓದುವ ಜ್ಞಾನದ ಮೂಲಕ ಒಂದು ಚರ್ಚೆಯನ್ನ ಮಾರ್ಗಣಸ್ಥಾನ ಮತ್ತು ಗುಣಸ್ಥಾನಗಳ ಆಧಾರದಿಂದ ಈ ಜೀವದ 53 ಭಾವಗಳಲ್ಲಿಯ ವಿಷಯಗಳನ್ನು ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕ ಅವಸ್ಥೆಯ ವಿಶೇಷದ ಮೂಲಕ, ಚಾರ್ಟ್ಗಳ ಮೂಲಕ ಅಂದ್ರೆ ಸಂದೃಷ್ಟಿಗಳ ಮೂಲಕ ಚರ್ಚೆ ಮಾಡಲಾಗಿದೆ ಇದರಲ್ಲಿ. ಕೃತಿಯ ಮುಂದಿನ ವಿಷಯಗಳನ್ನು ಸುಲಭವಾಗಿ ಅರಿತುಕೊಳ್ಳಲು ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ ಪ್ರಾರಂಭಿಕ 7 ಸೂತ್ರಗಳನ್ನು ಕಂಠಪಾಠ ಮಾಡಿಕೊಳ್ಳಲು ಅರ್ಥಸಹಿತವಾಗಿ ಕೊಟ್ಟು ಚರ್ಚೆಗಾಗಿ ಸಾಮಾನ್ಯ ಅಧ್ಯಯನ ಕೃತರು ಸಹ ಪಾತ್ರತೆಯನ್ನು ಹೊಂದಲಿ ಎಂಬ ಉದ್ದೇಶದಿಂದ ಕೆಲವೊಂದು ಅವಶ್ಯಕ ಸಂದೃಷ್ಟಿಗಳನ್ನು ಸಹ ಪ್ರಾರಂಭದಲ್ಲಿ ಕೊಡಲಾಗಿದೆ. ಹೀಗೆ
ಮಹಾರಾಜರು ಹೇಳ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೇವೆ ಅಂತಂದ್ರೆ 53 ಭಾವಗಳನ್ನ ಇಲ್ಲಿ ಮಾರ್ಗಣಸ್ಥಾನ ಮತ್ತು ಗುಣಸ್ಥಾನಗಳ ಮೂಲಕ ಚರ್ಚೆ ಮಾಡುವುದರ ಜೊತೆಗೆ ಆ ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ ಮೊದಲಿನ 7 ಸೂತ್ರಗಳು ಅಂದ್ರೆ 2ನೇ ಅಧ್ಯಾಯದ ಮೊದಲನೇ ಸೂತ್ರದಿಂದ 7ನೇ ಸೂತ್ರದವರೆಗೆ ಏನಿದಾವು ಈ 53 ಭಾವಗಳ ಭೇದಗಳು, ಸಂಖ್ಯೆಗಳು, ಪ್ರಕೃತಿಗಳನ್ನ ಹೇಳುವಂತ ಸೂತ್ರಗಳಿವೆ. ಅವುಗಳನ್ನ ಎಲ್ಲರೂ ಕಂಠಪಾಠ ಮಾಡಬೇಕು. ಕನಿಷ್ಠ 7 ಸೂತ್ರಗಳು ಇಡೀ ತತ್ವಾರ ಸೂತ್ರದಲ್ಲಿ ಈ ಗ್ರಂಥ ಮುಗಿಯುವ ತನಕ ನಾವು 7 ಸೂತ್ರಗಳನ್ನ ಕಂಠಪಾಠ ಮಾಡಿಟ್ಟುಕೊಳ್ಳಬೇಕು. ಮತ್ತು ಅವುಗಳನ್ನ ಇಲ್ಲಿ ಯಾರೇ ಮೊದಲಿಗೆ ಓದೋರಿದ್ರು ಕೂಡ ಈ ವಿಷಯ ಎಲ್ಲಿಂದಿದೆ ಅಂತ ಕನ್ಫ್ಯೂಸ್ ಆಗ್ಬಾರ್ದು. ಅದಕ್ಕೋಸ್ಕರ ಆ ಸೂತ್ರ ಮತ್ತು ಅದರ ಅರ್ಥ ಎರಡನ್ನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ವಿಷಯ ಸರಳವಾಗಿ ಅರ್ಥ ಆಗಲಿ, ಎಲ್ಲಿಂದ ವಿಷಯ ಬಂದಿದೆ ಅಂತ ಗೊತ್ತಾಗ್ಲಿ ಅನ್ನುವಂಥ ಉದ್ದೇಶದಿಂದ, ಅವರಿಗೆ ಯಾವುದೋ ಕಷ್ಟ ತಿಳ್ಕೊಳ್ಳುವುದರಲ್ಲಿ ತಪ್ಪುಗಳಾಗಬಾರ್ದು ಅಂತ ಕೆಲವು ವಿಶೇಷವಾದ ಕೋಷ್ಟಕಗಳನ್ನ ಅಥವಾ ಸಂದೃಷ್ಟಿಗಳನ್ನ ಕೂಡ ಇಲ್ಲಿ ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಂಠಪಾಠ ಮಾಡುವ ಅವಶ್ಯಕ ಸೂತ್ರಗಳು. 1. ಔಪಶಮಿಕ ಕ್ಷಾಯಿಕೌ ಭಾವೋ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಯಿಕ ಪಾರಿಣಾಮಿಕೌ ಚ. ಅರ್ಥ: 1 ಔಪಶಮಿಕ ಭಾವ, 2 ಕ್ಷಾಯಿಕ ಭಾವ, 3ನೇದು ಮಿಶ್ರ ಭಾವ, 4ನೇದು ಔದಿಕ ಭಾವ ಮತ್ತು 5ನೇದು ಪಾರಿಣಾಮಿಕ ಭಾವ. ಈ 5 ಭಾವಗಳು ಜೀವದ ಸ್ವತತ್ವ ಭಾವಗಳಾಗಿವೆ. ಇನ್ನು ಎಲ್ಲರೂ ನಮ್ಗೆ ಏನೂ ಬರೋದಿಲ್ಲ ಅಂತಂದ್ರೂ ಕೂಡ ಈಗ ನಾವು 7 ಸೂತ್ರ ಅಂತೂ ತತ್ವಾರ್ಥ ಸೂತ್ರದ್ದು ಬೈಪಾಟ್ ಮಾಡಬೇಕು. ಅವು ಯಾವ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಇವು ಬರ್ಲಿಲ್ಲ ಅಂದ್ರೆ ಈ ಭಾವಗಳ ಬಗ್ಗೆ ನಮಗ್ ಬರೋದಿಲ್ಲ. ಅವ ಹೆಸರುಗಳ ಸಲುವಾಗಿ, ಅವುಗಳನ್ನ ನೆನಪಿಟ್ಟುಕೊಳ್ಳೋ ಸಲುವಾಗಿ ಹೇಳ್ತಿದ್ದಾರೆ. ಮೂಲ ಆಧಾರ ಯಾವುದು ಅಂದ್ರೆ ಈ ಸೂತ್ರಗಳೇ ಮೂಲ ಆಧಾರಗಳು. ಅಲ್ಲೇ ಮ್ಯೂಟ್ ಮಾಡ್ಕೊಂಡು ಅಲ್ಲೇ ಅನ್ರಿ. ನಾವು ಇಲ್ಲಿ ಅಂತಿರ್ತೇವೆ ಆ ಸೂತ್ರಗಳನ್ನ, ನೀವು ಅಲ್ಲೇ ಅನ್ರಿ. ಔಪಶಮಿಕ ಕ್ಷಾಯಿಕೌ ಭಾವೌ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಯಿಕ ಪಾರಿಣಾಮಿಕೌ ಚ. ಇದು 2ನೇ ಅಧ್ಯಾಯದ ಮೊದಲನೇ ಸೂತ್ರ. ಔಪಶಮಿಕ ಕ್ಷಾಯಿಕೌ ಭಾವೌ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಯಿಕ ಪಾರಿಣಾಮಿಕೌ ಚ. ಹೀಗೆ ಇದು ಸೂತ್ರ ಇದೆ. ಏನೇನಿದೆ ಇದರಲ್ಲಿ? ಮೊದಲನೇದು ಔಪಶಮಿಕ ಕ್ಷಾಯಿಕವು ಅಂದ್ರೆ ಔಪಶಮಿಕ ಭಾವ ಮೊದಲನೇದು, ಕ್ಷಾಯಿಕ ಭಾವ 2ನೇದ್ದು, ಆಮೇಲೆ ಮಿಶ್ರ ಭಾವ ಅಂದ್ರೆ 3ನೇದು. ಕ್ಷಾಯೋಪಶಮಿಕ ಭಾವ ಅಂದ್ರೂ ಒಂದೇ, ಮಿಶ್ರ ಭಾವ ಅಂದ್ರೂ ಒಂದೇ, 2 ಒಂದೇ ಅರ್ಥ. ಆಮೇಲೆ 4ನೇದು ಔದಯಿಕ ಭಾವ, 5ನೇದು ಪಾರಿಣಾಮಿಕ ಭಾವ. ಈ 5 ಭಾವ ಇದಾವಲ್ಲ, ಇವು ಜೀವದ್ದು ಸ್ವಂತ ಅಂದ್ರೆ ಸ್ವತತ್ವ ಭಾವಗಳಾಗಿವೆ. ಇವು ಅನ್ಯ ಭಾವಗಳಲ್ಲ, ಇವು ಹೊರಗಡೆ ಆಗುವಂತವುಗಳಲ್ಲ, ಜೀವದಲ್ಲೇನೆ ಆಗುವಂತಹ ಭಾವಗಳು. ಹಾಗಾಗಿ ಜೀವದ ಸ್ವಂತ ತತ್ವವುಳ್ಳ ಭಾವಗಳಾಗಿವೆ. ಹೀಗೆ ಮೊದಲನೇ ಸೂತ್ರ ಹೇಳ್ತದೆ. 2ನೆಯ ಸೂತ್ರ ದ್ವಿನವಾಷ್ಟಾದಶೈಕ ವಿಂಶತಿ ತ್ರಿಭೇದ ಯಥಾಕ್ರಮಂ. ಅರ್ಥ: ಮೇಲೆ ಹೇಳಿದ ಜೀವಿಯ 5 ಅಸಾಧಾರಣ ಭಾವಗಳು ಮೂಲ ಭಾವಗಳೆನಿಸಿಕೊಂಡಿದ್ದು ಅವು ಕ್ರಮವಾಗಿ 2, 9, 18, 21 ಮತ್ತು 3 ಹೀಗೆ ಉತ್ತರ ಭೇದಗಳಿಂದಲೂ ಸಹಿತವಾಗಿವೆ. ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ 2ನೇ ಸೂತ್ರ. ಇಲ್ಲಿ ಕೂಡ 2ನೇ ಸೂತ್ರ. ದ್ವಿನವಾಷ್ಟ ದಶೈಕವಿಂಶತಿ ತ್ರಿಭೇದ ಯಥಾಕ್ರಮಂ. ದ್ವಿನವಾಷ್ಟಾದಶೈಕವಿಂಶತಿ ತ್ರಿಭೇದ ಯಥಾಕ್ರಮಂ. ದ್ವಿ ಅಂದ್ರೆ 2, ನವ ಪ್ಲಸ್ 18 ಪ್ಲಸ್ 21,
ಇದೆಲ್ಲ ಸೇರಿ ನವಾಷ್ಟಾದಶೈಕ ವಿಂಶತಿ. ಮೊದಲನೇದು ಏನ್ ಭಾವ ಇದೆಲ್ಲ ಔಕ್ಷಮಿಕ ಭಾವ 2 ಇದೆ. ನವ ಕ್ಷಾಯಿಕ ಭಾವ 9 ಇವೆ. ಅಷ್ಟಾದಶ ಕ್ಷಾಯೋಪಶಮಿಕ ಭಾವ 18 ಇವೆ. ಏಕವಿಂಶತಿ ಔದೈಕ ಭಾವ 21 ಇದೆ. ಪಾರಿಣಾಮಿಕ ಭೇದ ಪಾರಿಣಾಮಿಕ ಭಾವ 3 ಇದೆ. ಯಥಾಕ್ರಮಂ ಹೀಗೆ ಕ್ರಮವಾಗಿ ಮೇಲಿನ ಭಾವಗಳು ಹೆಂಗೆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಅದೇ ಕ್ರಮದಲ್ಲಿ ಈ ಸಂಖ್ಯೆಗಳನ್ನು ಜೋಡಿಸ್ಕೋಬೇಕು. ಅಂದ್ರೆ 2, 9, 18, 21, 3 ಭೇದಗಳು ಯಥಾಕ್ರಮ ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ ಹೀಗೆ ಕ್ರಮವಾಗಿ ಭೇದಗಳಾಗುತ್ತವೆ. ಮೂರನೆಯ ಸೂತ್ರ ಸಮ್ಯಕ್ತ್ವ ಚಾರಿತ್ರೆ. ಅರ್ಥ ಔಪಶಮಿಕ ಭಾವಕ್ಕೆ 2 ಭೇದಗಳಿವೆ. 1 ಔಪಶಮಿಕ ಸಮ್ಯಕ್ತ್ವ, 2 ಔಪಶಮಿಕ ಚಾರಿತ್ರ್ಯ. ಏನ್ ಭೇದಗಳ ಹೇಳಿದಾರಲ್ಲ, ಭೇದಗಳ 2 ಅಂದ್ರೆ ಯಾವುವು, 9 ಅಂದ್ರೆ ಯಾವುವು, 18 ಅಂದ್ರೆ ಯಾವುವು, ಹಿಂಗ್ ಬೇರೆ ಬೇರೆ ಅವು ಯಾವುವು ಅನ್ನೋದನ್ನ ಹೆಸರು ಹೇಳ್ತಾರೆ. ಇವಾಗ ಇನ್ನು 2 ಭೇದ, ಯಾವ್ದು 2 ಭೇದ ಇದೆ? ಔಪಶಮಿಕ ಭಾವ 2 ಭೇದ ಇದೆ. ಅದಕ್ಕೆ ತತ್ವಾರ್ಥ ಸೂತ್ರದ್ದು 3ನೇ ನಂಬರ್ದು, ಇಲ್ಲಿ ಕೂಡ 3ನೇ ನಂಬರ್ದು. ಸಮ್ಯಕ್ತ್ವ ಚಾರಿತ್ರೆ, ಸಮ್ಯಕ್ತ್ವ ಚಾರಿತ್ರೆ. ಔಪಶಮಿಕ ಭಾವ 2 ಭೇದ ಯಾವುವು ಅಂತಂದ್ರ ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ. ಇವು 2 ಔಪಶಮಿಕ ಭಾವಗಳಿದ್ದಾವೆ. ನೋಡ್ರಿ, ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ರತ್ನತ್ರಯ ಅಂದ್ರೆ ಯಾವ ಇದಾವೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ವೆರಿ ಗುಡ್. ಹಾಗಿದ್ರೆ ಔಪಶಮಿಕ ಭಾವ 2 ಇದಾವೆ. ಔಪಶಮಿಕ ಸಮ್ಯಕ್ತ್ವ ಇದೆ, ಔಪಶಮಿಕ ಚಾರಿತ್ರ ಇದೆ. ಔಪಶಮಿಕ ಜ್ಞಾನ ಯಾಕಿಲ್ಲ? ಔಪಶಮಿಕ ಜ್ಞಾನ ಇದ್ದಾಗೆ ಅವೆರಡು ಆಗೋದು. ಜ್ಞಾನ ಇದ್ದೇ ಇರುತ್ತೆ, ಸಮ್ಯಕ್ ದೃಷ್ಟಿಗೆ ಆಗ್ತಕ್ಕಂಥದ್ದು, ಮಿಥ್ಯ ದೃಷ್ಟಿಯಲ್ಲಿ ಇರಲ್ವಲ್ಲ ಈ ಭಾವ. ಜ್ಞಾನದಲ್ಲಿ ಉಪಶಮ ಆಗಲ್ಲ. ಉಪಶಮ ಆಗಲ್ಲ. ಜ್ಞಾನದಲ್ಲಿ ಉಪಶಮ ಇಲ್ಲ. ವೆರಿ ಗುಡ್. ಮತ್ತೆ ಸಮ್ಯಕ್ತ್ವದಲ್ಲಿ ಉಪಶಮ ಹೇಳಿದ್ದಾರೆ, ಚಾರಿತ್ರದಲ್ಲಿ ಉಪಶಮ ಹೇಳಿದಾರಲ್ಲ, ಜ್ಞಾನದಲ್ಲಿ ಯಾಕಿಲ್ಲ? ಜ್ಞಾನದಲ್ಲಿ ಕ್ಷಯೋಪಶಮ ಆಗುತ್ತೆ ಅಷ್ಟೇ, ಉಪಶಮ ಇಲ್ಲ. ಒಂದ್ ವೇಳೆ ಉಪಶಮ ಆದ್ರೆ ಏನು ದೋಷ ಇದೇನು? ಯಾಕಾಗೋದಿಲ್ಲ ಅದು ಉಪಶಮ? ನೋಡ್ರಿ, ಉಪಶಮ ಸಮ್ಯಕ್ತ್ವ ಯಾವ ಕರ್ಮದ ಕಾರಣದಿಂದ ಉಪಶಮ ಆಗಿದೆ? ಅದು ದರ್ಶನ ಮೋಹಿನಿಯ ಕರ್ಮ. ಔಪಶಮಿಕ ಚಾರಿತ್ರ ಯಾವುದರಿಂದ? ಟೋಟಲ್ ಆಗಿ 2 ಯಾವುದರ ಕಾರಣ? ಅದು ಮೋಹನೀಯ ಕರ್ಮದ್ದೇ ಆಯ್ತು. 2 ಮೋಹನೀಯ ಕರ್ಮ ಉಪಶಮ ಆಗಿದೆ. ಅದಕ್ಕಾಗಿ ಈ ಜೀವದಲ್ಲಿ ಉಪಶಮ ಸಮ್ಯಕ್ತ್ವ ಮತ್ತು ಉಪಶಮ ಚಾರಿತ್ರ ಪ್ರಾಪ್ತ ಆಗಿದೆ. ಒಂದು ವೇಳೆ ಜ್ಞಾನ ಅಂತರ್ಮೂರ್ತ ಉಪಶಮ ಆಯ್ತಿತ್ತು ಅಂದ್ರೆ ಏನ್ ಅನಾಹುತ ಆಗ್ತಿತ್ತು ವಿಚಾರ ಮಾಡಿ ನೋಡ್ರಿ. ಅಂತರ್ಮೂರ್ತ ಎಲ್ಲರಿಗೂ ಕೇವಲ ಅದಕ್ಕೋಸ್ಕರ ಜ್ಞಾನ ಇದು ಮೋಹನೀಯದ ಭಾವ ಅಲ್ಲ. ಉಪಶಮ ಭಾವ ಮೋಹನೀಯದ ಭೇದ ಆಗೋದಿಲ್ಲ. ಉಪಶಮ ಮೋಹನೀಯ ಕರ್ಮದಲ್ಲಿ ಮಾತ್ರ ಆಗ್ತದೆ. ಹಾಗಾಗಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ, ಕ್ಷಯ ಈ 2 ಅವಸ್ಥೆಯ ಆಧಾರದಿಂದ ಜ್ಞಾನದ ಅವಸ್ಥೆ ಇದೆ ನಮಗೆ ತಿಳಿತು. ಅಂತರ್ಮೂರ್ತ ಉಪಶಮ ಅಂದ್ರೆ ಏನಾಯ್ತು? ಅಂತರ್ಮೂರ್ತ ಶಾಂತ, ಆ ಕರ್ಮ ಶಾಂತ ಆಗಿಬಿಡೋದು. ಅಂತರ್ಮೂರ್ತಕ ಅದೇನು ಕೆಲಸ ಮಾಡಂಗಿಲ್ಲ. ಅಂತರ್ಮೂರ್ತಕ ನಾವು ಕೇವಲ ಧ್ಯಾನ ಆಗ್ಬೇಕಾಗ್ತದೆ.
ಹಂತದ ಗಡಬಡಿ ಆಗ್ತದೆ ಅನ್ನೋ ಕಾರಣದಿಂದ ಆ ಕರ್ಮದಲ್ಲಿ ಉಪಶಮ ಇಲ್ಲ. ತಿಳಿತು? ಹೀಗೆ ಉಪಶಮ ಭಾವ ಎರಡೇ ಭೇದ ಇರೋದು. ಒಂದು ಉಪಶಮ ಸಮ್ಯಕ್ತ್ವ, ಇನ್ನೊಂದು ಉಪಶಮ ಚಾರಿತ್ರ. ಅದಕ್ಕಾಗಿನೇ ಸಮ್ಯಕ್ತ್ವ ಚಾರಿತ್ರೆ. ಎರಡು ಭೇದ ಯಾವಂದ್ರೆ ಇವ ಎರಡು ಭೇದ. ಭಯ್ಯಾಜಿ ಉಪಶಮ ಪದದ ಅರ್ಥ ಹೇಳಿ. ಶಮನ ಅಂದ್ರೆ ಇಲ್ಲದೆ ಇರೋದು, ನಾಶ ಆಗೋದು. ಉಪಶಮ ಅಂದ್ರೆ ನಾಶ ಆದಂತೆ ಆಗೋದು. ನಾಶ ಆಗಿಲ್ಲ, ನಾಶ ಆದಂತೆ ಆಗೋದಕ್ಕೆ ಉಪಶಮ ಅಂತ ಕರೀತಾರೆ. ಇನ್ನು ಇದೆ ಅದು, ಆದ್ರೆ ನಾಶ ಆದಂತೆ ಸೈಲೆಂಟ್ ಆಗಿದೆ. ಈಗ ಒಂದು ಹುಡುಗರು ಗಲಾಟೆ ಮಾಡ್ತಿರ್ತಾರೆ ಅಂತಂದ್ರೆ ಅವರಿಗೆ ಸುಮ್ಮ ಕೂತರು ಅಂದ್ರೆ ಏನಂತ, ಏನು ಇದ್ದು ಇಲ್ದಂಗ್ ಕೂತದಿಲ್ಲ, ಮಾತಾಡೊಂದಿಟ್ಟು ಯಾರೇ ಅಂತೀವಿಲ್ರಿ. ಇದ್ದು ಇಲ್ದಂಗ ಅನ್ನುವಂತ ಅರ್ಥ ಇದೆ ಅಲ್ಲ, ಅದೇ ಅರ್ಥ ಉಪಶಮಕ್ಕಿದೆ. ಇದೆ ಹೆಂಗಿದೆ? ಇಲ್ಲದಂತೆ ಕೂತಿದೆ. ಅಂದ್ರೆ ಉಪಶಮ. ಶಮನ ಅಂದ್ರೆ ನಾಶ ಆಗೋದು, ಉಪಶಮ ಅಂದ್ರೆ ನಾಶ ಆದಂತೆ ಇದೆ. ಇರಲ್ಲ ಇರುತ್ತೆ. ಅಂದ್ರೆ ಶಾಂತವಾಗಿರೋದು ಅಂತನಾ? ಶಾಂತ ಅಂದ್ರೆ ನಾಶ ಆಗಿರೋದು. ನಮ್ಮ ಆಡು ಭಾಷೆಯಲ್ಲಿ ಶಾಂತದ ಅರ್ಥ ಏನಿದೆ, ಸೈಲೆಂಟ್ ಇದೆ ಅಲ್ಲ, ಆ ಅರ್ಥದಲ್ಲಿ ತಗೋಬಹುದು. ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಕ್ ಆಗತ್ತಾ? ಸ್ವಲ್ಪ ಎಕ್ಸಾಂಪಲ್ ಕೊಟ್ರೆ ನಮ್ಗೆ ಬೇಗ ಅರ್ಥ ಆಗುತ್ತೆ. ಅದನ್ನೇ ಹೇಳ್ತಿರೋದು. ಒಂದು ಹುಡುಗರು ಗಲಾಟೆ ಮಾಡ್ತಿದ್ದಾರೆ ಮನೆಯಲ್ಲಿ ಅಂದ್ರಿ, ಹೊರಗಡೆ ಅಂದ್ರಿ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದಾರೆ. ಅವ್ರಿಗೆ ಯಾರೋ ಬಂದು ಹೊಡಿತಾರೆ ಅಥವಾ ಬೈತಾರೆ, ಯಾರದೋ ಒಂದು ಅಂಜಿಕೆಯಿಂದ ಅವ್ರು ಎಲ್ಲ ಒಂದು 10 ಜನ ಇದ್ರು ಕೂಡ ಏಕ್ದಮ್ ಸೈಲೆಂಟ್ ಆಗಿಬಿಡ್ತಾರೆ. ಎಲ್ಲಿ ತನಕ? ಆ ಬೈಯೋ ವ್ಯಕ್ತಿ ಮುಂದಿಂದ ಹೋಗೋ ತನಕ. ಮತ್ತೆ ಇವ್ರು ಮತ್ತೆ ಗಲಾಟೆ ಶುರು ಮಾಡ್ತಾರೆ ಎಲ್ಲ 10 ಮಕ್ಕಳು. ಇದೇನಾದ ಸೈಲೆಂಟ್ ಆದ್ರಲ್ಲ ಆ ವ್ಯಕ್ತಿ ಇರೋ ತನಕ, ಬೈಯುವಂತ ವ್ಯಕ್ತಿ ಬಂದಿರೋ ತನಕ, ಅಲ್ಲಿ ತನಕ ಅವರು ಉಪಶಮ, ಅದನ್ನ ಉಪಶಮ ಅಂತ ಹೇಳಿದ್ದಾರೆ. ಈಗ ಒಂದು ನೀರಿದೆ, ಒಂದು ಗ್ಲಾಸ್ ನೀರಿದೆ, ಅದರಲ್ಲಿ ಸ್ಫಟಿಕ ಮಣಿಯ ಸಹಾಯದಿಂದಲೋ ಅಥವಾ ಯಾವುದೇ ನಿರ್ಮಲೀ ಫಲದ ಸಹಾಯದಿಂದಲೋ ಆ ನೀರನ್ನ ಸ್ವಚ್ಛ ಮಾಡಬೇಕಾಗಿದೆ. ಮತ್ತು ಅದರಲ್ಲಿ ನಿರ್ಮಲೀ ಫಲ ಅಥವಾ ಸ್ಫಟಿಕ ಮಣಿಯನ್ನ ಹಾಕಿದಾಗ ಆ ನೀರಿನಲ್ಲಿರುವ ಮಣ್ಣಿನ ಕಣಗಳೆಲ್ಲ ಹೋಗಿ ನೀರಿನ ಕೆಳಭಾಗದಲ್ಲಿ ಕೂತ್ಕೊಂಡ್ಬಿಡ್ತವೆ. ಮೇಲ್ಗಡೆ ನೀರಿನ ಭಾಗ ಎಲ್ಲ ತಿಳಿಯಾಗಿ ಕಾಣುತ್ತದೆ. ಆ ತಿಳಿಯಾದಂಥದ್ದೇನಿದೆ ಮತ್ತೇನಿದೆ, ಆ ಸ್ವಲ್ಪ ನಾವು ನೀರನ್ನ ಅಲ್ಲಾಡಿಸಿದ್ರೆ ಅದು ನೀರಿನ ಮಣ್ಣಿನ ಕಣಗಳೆಲ್ಲ ಮೇಲ್ಗಡೆ ಬರ್ತವೆ. ಎಲ್ಲಿ ತನಕ ಮಣ್ಣಿನ ಕಣಗಳ ಕೆಳಗಡೆ ಕೂತ್ಕೊಂಡಿದಾವಲ್ಲ, ನೀರು ಎಲ್ಲಿ ತನಕ ಸ್ವಚ್ಛವಾಗಿ ಕಾಣಿಸ್ತಾ ಇದಾವಲ್ಲ, ಅದನ್ನ ಉಪಶಮಕ್ಕೆ ಉದಾಹರಣೆಯಾಗಿ ತಗೋಬಹುದು. ಕಲ್ಮಶಗಳಿದಾವ ಒಳಗಡೆ, ಹೊರಗೆ ಹೋಗಿಲ್ಲ, ಅಲ್ಲೇ ಇದಾವು, ಸೈಲೆಂಟ್ ಆಗಿ ಕೂತಿದಾವ್. ಮತ್ ಸ್ವಲ್ಪ ಅವಕ್ಕೆ ನಿಮಿತ್ತ ಸಿಕ್ತು ಅಂದ್ರೆ ಮತ್ತೆ ನೀರನ್ನ ಕಲಕ ಮಾಡ್ತಾವ. ಉಪಶಮದ ಇಂಥ ಅವಸ್ಥಾ ಇರ್ತದೆ. ಉಪಶಮ ಅಂದ್ರೆ ಇದು ತಿಳಿಬೋದಾ? ಸಪ್ತದಲ್ಲಿದೆ, ಉದಯದಲ್ಲಿ ಇಲ್ಲ ಅಂತ. ಸಪ್ತದಲ್ಲಿರುತ್ತೆ, ಉದಯದಲ್ಲಿ ಇರೋದಿಲ್ಲ. ಹೌದು. ಭಯ್ಯಾಜಿ ಔಕ್ಷಮಿಗ್ ಮತ್ತು ಔದೈಕ ಭಾವದಾಗ ಹಂಗಾದ್ರೆ ಡಿಫ್ರೆನ್ಸ್ ಏನ್ ಬರುತ್ತೆ? ಔದೈಕ ಕರ್ಮದ ಕೆಲಸ ನಡೀತಾ ಇದೆ ಅಲ್ಲಿ. ಉಪಶಮದಲ್ಲಿ ಕರ್ಮದ ಕೆಲಸ ಬಂದಾಗಿದೆ, ಶಾಂತ ಆಗಿದೆ. ವ್ಯತ್ಯಾಸ ಗೊತ್ತಾಯ್ತ್ರಿ? ಇಲ್ಲ, ಔದೈಕ ಕರ್ಮದ ಉದಯ ಅಂದ್ರೆ ಈಗ ಕರ್ಮದ ಉದಯ ಅಂದ್ರೆ ಈಗ ನಮಗೆ ಮನುಷ್ಯಗತಿಯ ಉದಯ ಇದೆ, ಇದು ಉದಯ, ಔದೈಕ ಭಾವ ಆಯ್ತು. ಇನ್ನು ಕರ್ಮದ ಉಪಶಮ ಅಂತಂದ್ರೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಈಗ 11ನೇ ಗುಣಸ್ಥಾನದಲ್ಲಿರುವಂತ ಮುನಿಮ, ಈಗ ಸಿಟ್ಟು ಬರ್ತಾ ಇದೆ, ಕಷಾಯದ ಉದಯ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂದ್ರೆ ಕ್ರೋಧ, ಇದು ಕಷಾಯ ಇದೆ, ಕರ್ಮ ಇದೆ. ಆ ಕಷಾಯದ ನಿಮಿತ್ತದಿಂದ ನಮ್ಮಲ್ಲಿ ಕ್ರೋಧ ಪರಿಣಾಮಗಳು ಉಂಟಾಗ್ತವೆ. ನಾವು ಒಳಗಿಂದೊಳಗನೆ ನಾನು ಕ್ರೋಧ ಆಗ್ಬಾರ್ದು ಅಂತ ಕ್ರೋಧವನ್ನ ತಡಿತೇವೆ. ಎಷ್ಟು ತಡಿತೇವೆ? 1 ಸೆಕೆಂಡು, ಅರ್ಧ ಸೆಕೆಂಡು, 1 ನಿಮಿಷ, ಎಷ್ಟು ಒಂದಿಷ್ಟು ತಡಿತೇವೆ. ಆ ತಡೆಯುವಂತ ಪ್ರಯತ್ನದ ಟೈಮಿಂಗ್ ನಲ್ಲಿ ನಾವು ಆ ಕ್ರೋಧವನ್ನು ಪ್ರಕಟ ಮಾಡೋದಿಲ್ಲ.
ಅದು ಉಪಶಮ. ಒಟ್ಟಾರೆಯಾಗಿ ಕರ್ಮ ಶಾಂತವಾಗಿರುವುದೇ ಉಪಶಮ. ತಿಳಿದು? ತಿಳಿತು ತಿಳಿತು. ಭಯಾಜಿ ಉಪಶಮ ಉಪಶಾಂತ ಎರಡು ಒಂದಿನ ಭಯಾಜಿ? ಹಾ, ಒಂದರ್ಥದ ಒಂದೇ ಇದೆ, ಒಂದೇ ಅರ್ಥ. ಭಯಾಜಿ ಪರಿಣಾಮ ಕೇಳಿಸ್ತಿಲ್ಲ. ಪಾರಿಣಾಮಿಕ ಭಾವನೆ ಅದ್ರ ಬಗ್ಗೆ ಸ್ವಲ್ಪ ವಿಸ್ತರಿಸಿ. ನೋಡ್ರಿ, ಈಗ ಒಂದನೇ ನಂಬರ್ದಾಗ ಇದೀವಿ ನಾವು, ಔಪಶಮಿಕ ಭಾವದೊಳಗಿದೆವು. ಔದೈಕ ಪಾರಿಣಾಮಿಕ ಇವೆಲ್ಲ ಕೊನೆಗೆ ಹೇಳಿದಾರು. ಆಚಾರ್ಯ ಮಹಾರಾಜರೇ ಕೊನೆಗೆ ಹೇಳಿದ್ದಾರೆ. ನಾವು ಹೆಂಗ್ ಮೊದಲಿಗೆ ಹೇಳಕ್ ಬರ್ತದೆ, ಅದು ನಂಬರ್ ಬಂದಾಗ ಗೊತ್ತಾಗ್ತದೆ. ತಿಳಿದ್ರಿ? ಕ್ರಮವಾಗಿ ನೋಡ್ತಾ ಹೋಗೋಣ. ನಾಲ್ಕನೆಯ ಸೂತ್ರ ಜ್ಞಾನ ದರ್ಶನ ದಾನ ಲಾಭ ಭೋಗೋಪಭೋಗ ವೀರ್ಯಾಣೀಚ. ಅರ್ಥ: ಕ್ಷಾಯಿಕ ಭಾವಕ್ಕೆ 9 ಭೇದಗಳಿವೆ. 1 ಕ್ಷಾಯಿಕ ಜ್ಞಾನ, 2 ಕ್ಷಾಯಿಕ ದರ್ಶನ, 3 ಕ್ಷಾಯಿಕ ದಾನ, 4 ಕ್ಷಾಯಿಕ ಲಾಭ, 5ನೇಯದು ಕ್ಷಾಯಿಕ ಭೋಗ, 6ನೇಯದು ಕ್ಷಾಯಿಕ ಉಪಭೋಗ, 7ನೇಯದು ಕ್ಷಾಯಿಕ ವೀರ್ಯ, 8ನೇಯದು ಕ್ಷಾಯಿಕ ಸಮ್ಯಕ್ತ್ವ ಮತ್ತು 9ನೇಯದು ಕ್ಷಾಯಿಕ ಚಾರಿತ್ರ್ಯ. ತತ್ವಾರ್ಥ ಸೂತ್ರ 2ನೇ ಅಧ್ಯಾಯ 4ನೇ ಸೂತ್ರ ಏನ್ ಹೇಳ್ತದೆ ಅಂತಂದ್ರೆ, ಕ್ಷಾಯಿಕ ಭಾವಗಳನ್ನ ಕುರಿತು ಹೇಳ್ತದೆ. ಇದಕ್ಕೆ ಇನ್ನೊಂದು ಹೆಸರಿಂದ ಕೂಡ ಎಲ್ಲರಿಗೂ ಗೊತ್ತಿದೆ. ಇದು ಕ್ಷಾಯಿಕ ಲಬ್ಧಿಗಳು, ನವ ಕ್ಷಾಯಿಕ ಲಬ್ಧಿಗಳು ಅಂತ ಕೂಡ ನೀವು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅವು 9 ಜೀವಗತ ಕರ್ಮದ ನಾಶದಿಂದ ಉಂಟಾಗುವಂತಹ ಜೀವಗತವಾದಂತಹ 9 ಭಾವಗಳಿದಾವೆ, ಕ್ಷಾಯಿಕ ಭಾವಗಳು. ಇನ್ನು ಔಪಶಮಿಕ ಆದ್ಮೇಲೆ ಕ್ಷಾಯಿಕ ಭಾವ ಇದೆ. ಕ್ಷಾಯಿಕದ ಸಂಖ್ಯೆ 9 ಇದೆ. ದ್ವಿನವ. ಆ 9 ಭೇದ ಯಾವ್ಯಾವ ಅಂದ್ರೆ, ಅಲ್ಲಿ ಎಲ್ಲರೂ ಇದನ್ನ ಅನ್ಕೊಡ್ರಿ, ನಿಮ್ಮಷ್ಟಕ್ಕೆ ನೀವು ಅನ್ಕೊಡ್ರಿ. ಅಲ್ಲಿ ಜ್ಞಾನ ದರ್ಶನ ದಾನ ಲಾಭ ಭೋಗೋಪಭೋಗ ವೀರ್ಯಾಣಿ ಚ. ಇದು ಸೂತ್ರ. ಜ್ಞಾನ ದರ್ಶನ ದಾನ ಲಾಭ ಭೋಗೋಪಭೋಗ ವೀರ್ಯಾಣಿ ಚ. ಭೋಗೋಪಭೋಗ ವೀರ್ಯಾಣಿ ಚ. ಇದರ ಅರ್ಥ ಏನು ಅಂತಂದ್ರೆ, ಏನೇನ್ ಕೊಟ್ಟಿದ್ದಾರೆ ಇದರಲ್ಲಿ? ಜ್ಞಾನ ಅಂದ್ರೆ ಕ್ಷಾಯಿಕ ಜ್ಞಾನ, ದರ್ಶನ ಕ್ಷಾಯಿಕ ದರ್ಶನ, ದಾನ ಕ್ಷಾಯಿಕ ದಾನ, ಲಾಭ ಕ್ಷಾಯಿಕ ಲಾಭ, ಭೋಗ ಕ್ಷಾಯಿಕ ಭೋಗ, ಉಪಭೋಗ ಕ್ಷಾಯಿಕ ಉಪಭೋಗ, ವೀರ್ಯ ಕ್ಷಾಯಿಕ ವೀರ್ಯ. ಕ್ಷ ಶಬ್ದದಿಂದ ಆ ಹಿಂದೇನು 2 ಶಬ್ದ ಸೂತ್ರ ಕೊಟ್ಟಿದಾರಲ್ಲ, ಸಮ್ಯಕ್ತ್ವ ಮತ್ತು ಚಾರಿತ್ರ, ಆ 2 ಇಲ್ಲಿ ತಗೋಬೇಕು. ಅವು 2 ಸೇರಿದ್ರನ 9 ಆಗ್ತಾವ. ಇವು ಅಷ್ಟ ಲೆಕ್ಕ ಹಾಕಿರಿ ಅಂದ್ರೆ 7 ಆಗ್ತಾವ. ಜ್ಞಾನ 1, ದರ್ಶನ, ದಾನ, ಲಾಭ, ಉಪಭೋಗ, ಉಪಭೋಗ, ವೀರ್ಯ 7 ಆಗ್ತಾವ. ಇದಕ್ 9 ಆಗ್ಬೇಕಾದ್ರೆ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಚಾರಿತ್ರ ಚ ಶಬ್ದದಿಂದ ಅವುಗಳನ್ನ ತಗೋರಿ ಅಂತ ಹೇಳ್ತಿದಾರೆ ನಮಗೆ. ಹಂಗಾಗಿ ಇವು 9 ಕ್ಷಾಯಿಕ ಭಾವಗಳು. ಕ್ಷಾಯಿಕ ಭಾವ ಅಂದ್ರೆ ಹೇಗೆ ಆಗ್ತವೆ? ಕರ್ಮ ಕ್ಷಯ ಆದ್ಮೇಲೆ ಜೀವದೊಳಗೆ ಒಂದು ನಿರ್ಮಲ ಭಾವ ಇದೆ, ಅದು ಕ್ಷಾಯಿಕ ಭಾವ ಅಂತ ಅನ್ನಿಸ್ಕೊಳ್ತದೆ. ಭಾವ ಏನ್ ಕ್ಷಯ ಆಗಂಗಿಲ್ಲ, ಕರ್ಮ ಕ್ಷಯ ಆಗಿದೆ. ಅದಕ್ಕೆ ಕರ್ಮ ಕ್ಷಯ ಆದ್ಮೇಲೆ ಏನ್ ಭಾವ ಬಂದಿದೆ, ನಮಗ್ ಪ್ರಕಟ ಆಗಿದೆ, ಅದು ಕ್ಷಾಯಿಕ ಭಾವ. ಇದನ್ನ ಅರ್ಥ ಮಾಡ್ಕೋಬೇಕು. ಕ್ಷಾಯಿಕ ಭಾವ ಅಂದ್ರೆ ನಾವು ಭಾವ ಕ್ಷಾಯಿಕ ಆಗಿಲ್ಲ, ನಮ್ದು ಭಾವ ಏನಿದೆ ಕ್ಷಯ ಆಗಿಲ್ಲ. ಕ್ಷಯ ಏನಾಗಿದೆ? ಕರ್ಮ ಕ್ಷಯ ಆಗಿದೆ, ಅದಕ್ಕೆ ಭಾವ ನಮ್ದು ಕ್ಷಾಯಿಕ ಆಗಿದೆ. ಅಂದ್ರೆ ಕರ್ಮ ನಾಶ ಆದ್ಮೇಲೆ ಏನೇನ್ ಭಾವ ಉಳಿದಿದೆಯಲ್ಲ ಅದು ಕ್ಷಾಯಿಕ ಭಾವ.
ಕರ್ಮ ಶಾಂತ ಕುಂತಿದೆ, ಸೈಲೆಂಟ್ ಆಗಿದೆ, ಆವಾಗ ನಮ್ಮದು ಭಾವ ಏನಿದೆ ಅದು ಉಪಶಮ ಭಾವ ಅಥವಾ ಔಪಶಮಿಕ ಭಾವ. ಭಾವನ ಇದೆ ನಮ್ಮದು. ಆದ್ರೆ ಆ ಕರ್ಮದ ಪ್ರಭಾವ ನಾವು ಹೆಂಗ್ ಟಾರ್ಗೆಟ್ ಮಾಡಿದ್ದೇವೆ ಅದ್ರ ಮೇಲೆ ನಮ್ಮ ಭಾವಕ್ಕೆ ಹೆಸರು ಬರ್ತಿದೆ. ತಿಳಿತು? ಈ 9 ಏನು ಕ್ಷಾಯಿಕ ಭಾವಗಳು, ಕರ್ಮದ ಕ್ಷಯ. ನೋಡ್ರಿ, ಜ್ಞಾನ, ಕ್ಷಾಯಿಕ ಜ್ಞಾನ ಅಂದ್ರೆ ಏನು? ಜ್ಞಾನಾವರಣ ಕರ್ಮದ ಕ್ಷಯ ಆಗಿದೆ, ಅದಕ್ಕೆ ಜ್ಞಾನ ಕ್ಷಾಯಿಕ ಆಗಿದೆ. ತಿಳಿತು? ಈ ರೀತಿ ಅದನ್ನ ಒಂದೊಂದನ್ನು ತಿಳ್ಕೋಬೇಕು. ಆ ಕರ್ಮಕ್ಷಯ ಆಗಿದೆ, ಅದು ಗುಣ ಪ್ರಕಟ ಆಗಿದೆ. ಭಾವಕ್ಷಯ ಯಾವತ್ತೂ ಆಗೋದಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಭಾವ ಇದೆ, ಅದರದ ವಿರೋಧ ಮಾಡುವಂತ ಕರ್ಮ ಏನ ಅವಸ್ಥಾ ಹೊಂದಿದೆಯಲ್ಲ ಅದ್ರ ಮೇಲೆ ಈ ಭಾವಕ್ಕೆ ಹೆಸರು ಬರ್ತಿದೆ. ಈಗ ನಾವು ಬಹಳ ಯುದ್ಧದಲ್ಲಿ ಪರಾಕ್ರಮಿಗಳು ಅಂತ ಹೆಂಗೆ ಗೊತ್ತಾಗ್ತದೆ? ಒಬ್ಬ ಮಹಾನ್ ಯೋದ್ಧ ಇದ್ದಾನೆ ಅಂತ ಹೆಂಗ್ ಗೊತ್ತಾಗ್ತದೆ? ಅವ್ರ ಅಪೋಸಿಟ್ ಗೆದ್ದ ಮೇಲೆ ಅವ್ನು ಬೆಳೆಸ್ಕೊಂಡ್ ಬಂದ್ಮೇಲೆ ಗೆದ್ದ ಮೇಲೆ ಅನ್ನೋದು ಗೆದ್ದಿದ್ದಾನೆ ಅಂತ. ಒಂದ್ ವೇಳೆ ಸೋದ್ರು ಕೂಡ ಪರಾಕ್ರಮ ಯೋಧ ಅಂತ ಕರಿತೇವೆ ನಾವು ಕೆಲವೊಮ್ಮೆ. ಯಾರು ಪರಾಕ್ರಮಶಾಲಿ ಇದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಮುಂದಿನ ವ್ಯಕ್ತಿ ಎಷ್ಟು ಪರಾಕ್ರಮಿ ಇದ್ದಾನೆ ಅನ್ನೋದ್ರ ಮೇಲೆ ಇವನ ಪರಾಕ್ರಮ ನಿರ್ಧಾರ ಆಗಿದೆ. ಮುಂದಿನವನು ಇವನಿಗೆ ಹೆಚ್ಚು ಪೈಪೋಟಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನನ್ಗಿಂತಲೂ ಹೆಚ್ಚಿನ ಪೈಪೋಟಿ ಮಾಡಿದ್ರೇನೆ ಇವ ಪರಾಕ್ರಮಿ. ಅಂದ್ರೆ ಕರ್ಮ ಮುಂದಿನ ವೈರಿಯನ್ನ ನಾವು ಸುಮ್ಮನೆ ಹಿಡಿದು ಕಟ್ಟಿ ಹಾಕಿದ್ದೇವೆ ಅಂದ್ರೆ ಉಪಶಮ ಮಾಡಿದೆವು ಅಂತ. ವೈರಿಯನ್ನ ನಾಶ ಮಾಡಿದ್ರೆ ಕ್ಷಯ ಆಯ್ತು ಅಂತ ಕರ್ಮ. ಅಂದ್ರೆ ಇವನಲ್ಲಿ ಒಬ್ಬ ಯೋದ್ಧ ಇದ್ದಾನೆ, ಜೀವ ಅನ್ನುವಂಥವನು ಕರ್ಮವನ್ನ ಹಿಡಿದು ಕಟ್ಟಿ ಹಾಕಿದ ಅಂದ್ರೆ ಉಪಶಮ ಭಾವ. ಇವನನ್ನ ಅವಾಗ ಪರಾಕ್ರಮಿ, ಉಪಶಮ ಪರಾಕ್ರಮಿ ಅಂತ ಕರಿಬಹುದು. ಅಥವಾ ಪರಾಕ್ರಮಿ, ಆವಾಗ್ಲೂ ವೈರಿಯನ್ನು ಹಿಡಿದು ಕಟ್ಟುವಂತ ಯೋದ್ಧ ಪರಾಕ್ರಮಿನೇ ಅನ್ಸ್ಕೋತಾನೆ, ಅವನನ್ನ ನಾಶ ಮಾಡುವಂತವನು ಪರಾಕ್ರಮಿ ಅಂತಾನೆ ಅನ್ಸ್ಕೋತಾನೆ. ಆದ್ರೆ ಇಬ್ಬರ ಒಳಗೂ ಒಂದು ವ್ಯತ್ಯಾಸ, ಎರಡೂ ಕಾರ್ಯದೊಳಗೆ ಒಂದು ವ್ಯತ್ಯಾಸ ಏನಿದೆ ಅಂತಂದ್ರೆ ವೈರಿಯನ್ನ ಕಟ್ಟಿ ಹಾಕುವವನು ಮತ್ತ ಆ ವೈರಿ ಇನ್ನೊಮ್ಮೆ ಯಾವಾಗಲೂ ಎದ್ದು ತಪ್ಪಿಸ್ಕೊಂಡು ಬರಬಹುದು, ಮತ್ತೆ ನಮಗೆ ಯುದ್ಧಕ್ಕೆ ಕರಿಬಹುದು, ಯುದ್ಧ ಮಾಡಬಹುದು. ಆದ್ರೆ ವೈರಿಯನ್ನ ನಾಶ ಮಾಡಿದ್ರೆ ಮತ್ತೆ ಎಂದೂ ಕೂಡ ಆ ವೈರಿ ಜೊತೆ ಯುದ್ಧ ಆಗೋದಿಲ್ಲ, ಯಾಕಂದ್ರೆ ಆ ವೈರಿ ನಾಶ ಆಗಿದ. ಹಾಗೇನೆ ಇವನು ಒಬ್ಬನೇ ಯೋದ್ಧ ಇದ್ದಾನೆ, ಜೀವದಲ್ಲಿ ಭಾವ ಅದು ಒಂದೇ ಇದೆ. ಮುಂದಿನ ವೈರಿ ಹೆಂಗ ಆಗಿದಾನೆ ಅನ್ನೋದ್ರ ಮೇಲೆ ಇವನಿಗೆ ಈ ಪರಾಕ್ರಮಕ್ಕೆ ಹೆಸರು ಬರ್ತಾ ಇದೆ. ಅಂದ್ರೆ ಭಾವ ನಮ್ದು ಆ ಪರಾಕ್ರಮ ಉಳ್ಳಂತ ಭಾವ ಇದೆಯಲ್ಲ, ಕರ್ಮಗಳ ಜೊತೆ ಯುದ್ಧ ಮಾಡ್ತಿದೆ. ಆ ಭಾವದ ಪ್ರಭಾವದಿಂದ ಕರ್ಮ ಸೈಲೆಂಟ್ ಆಯ್ತು ಅಂದ್ರೆ ಉಪಶಮ ಭಾವ ಅಂತ ಕರೆಸ್ಕೊಂಡೆವು. ಆ ಕರ್ಮ ನಾಶ ಆಯ್ತು ಅಂದ್ರೆ ಕ್ಷಾಯಿಕ ಭಾವ ಅಂತ ಕರೆಸ್ಕೊಂಡೆವು. ವ್ಯತ್ಯಾಸ ಇರೋದು ಮುಂದಿನ ಶತ್ರುವಿನ ಮೇಲೆ ಡಿಪೆಂಡ್ ಇದೆ. ನಂದು ಕೆಲಸ ಏನು? ಶತ್ರುವನ್ನ ಇಲ್ಲದಂತೆ ಮಾಡೋದು, ಅದು ಒಂದು ಉದ್ದೇಶ ಹಿಡ್ಕೊಂಡು ಹೋಗೋದು ಒಂದೇ ಕೆಲಸ. ತಿಳಿತು? ತಿಳಿತು. ಹಾ. ಭಯ್ಯಾಜಿ, ಚಾ ಏನ್ ಇಂಡಿಕೇಟ್ ಮಾಡುತ್ತೆ ಭಯ್ಯಾಜಿ? ಚಾ ಅಕ್ಷರ ಮತ್ತು ಹಾಗೂ ಇವುಗಳ ಜೊತೆ ಅದು ಹಿಂದಿಂದು ತಗೋರಿ. ಇವು ಎವಳ ಅಲ್ಲ, ಇದ್ರ ಜೊತೆ ಇನ್ನೂ ಇದಾವೆ ಅಂತ ಹೇಳ್ತಿದೆ. ಚ ಅಂದ್ರೆ ಇನ್ನೂ ಅನ್ನುವಂತ ಅರ್ಥ ಕೊಡ್ತಿದೆ, ಮತ್ತು ಅಂತ ಅರ್ಥ ಕೊಡ್ತಿದೆ. ಆ ಮತ್ತು ಅಂದ್ರೆ ಯಾವುವು? ಅವು ಹಿಂದಿನ. ಈಗ 7 ಇದಾವು, ಇನ್ನು ಮುಂದಿನ ತಗೊಂಡ್ರಿ ಅಂದ್ರೆ ಮುಂದಿನ 18 ಇದಾವು. 7ರಾಗ 18 ಕೂಡ್ರೆ 25 ಆಯ್ತು, ಅದು 9 ಆಗಂಗಿಲ್ಲ. ಹಿಂದಿನ ಉಪಶಮ ಸಮ್ಯಕ್ತ ಚಾರಿತ್ರ 2 ತಗೊಳ್ಳೋದ ಭಯ್ಯಾಜಿ? ಉಪಶಮ ತಗೊಳ್ಳೋದಿಲ್ಲ, ಅಲ್ಲಿ ಸಮ್ಯಕ್ತ್ವ ಚಾರಿತ್ರ ಅಷ್ಟೇ ತಗೊಳ್ಳೋದು. ಉಪಶಮ ಭೇದ ಹೇಳಿರುವ 2 ತಗೊಳ್ಳೋದು ಒಂದೇ. ಹಾ, ಆ ಹಿಂದಿನ ಸೂತ್ರದೊಳಗೆ 2 ಹೇಳಿದಾರಲ್ಲ, 2 ತಗೋರಿ ಅಂತ. ಸಮ್ಯಕ್ತ್ವ ಚಾರಿತ್ರೆ ಈ 2 ತಗೊಂಡ್ರೆ ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ ಹೀಗೆ ತಗೊಳ್ಳೋದು ಅಂತ ಹೇಳಿದ್ದಾರೆ.
ಮೊದಲನೇ ಸೂತ್ರದಲ್ಲೂ ಕೊನೆ ಚ ಬಂತು, ಅವಾಗ ಮುಂದಿನ ತಗೊಳ್ಳಿ ಅಂತ ಹಿಂದಿನ ತಗೊಳ್ಳಿ ಅಂತೀರ ಭಯ್ಯಾಜಿ? ಮೊದಲನೇ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ, ಐದು ಹೇಳುವಾಗ ಏನ್ ಮಾಡಿದ್ದಾರೆ, ಆ 5 ಹೇಳಿದ ಬಳಿಕ ಚ ಅಂತ ಹೇಳಿದ್ದಾರೆ. ನೋಡ್ರಿ, ಮೊದಲ 2 ಹೇಳಿದ್ದಾರೆ, ಔಪಶಮಿಕ ಕ್ಷಾಯಿಕವು ಭಾವವು, ಮಧ್ಯದಲ್ಲಿ ಒಂದ್ ಚ ಇದೆ, ಮಿಶ್ರಶ್ಚ ಅಲ್ಲಿ ಒಂದ್ ಚ ಇದೆ, ಕೊನೆಗೆ ಒಂದ್ ಚ ಇದೆ. ಅಂದ್ರೆ 5 ಭಾವಗಳನ್ನ ನಾವು ಕ್ರಮವಾಗಿ ಅವ್ರ ಹೆಸರಷ್ಟೇ ನೆನಪಿಟ್ಕೊಂಡ್ ಬಿಡ್ತಿದ್ದೇವೆ. ಆದ್ರೆ ಆಚಾರ್ಯರು ಏನ್ ಮಾಡಿದ್ದಾರೆ, 5ರಲ್ಲೂ ಕೂಡ 2 ಭೇದ ರೂಪದಿಂದ ಹೇಳಿದ್ದಾರೆ, 3 ಪ್ರಕಾರವಾಗಿ ಹೊಡೆದಿದ್ದಾರೆ. ಔಪಶಮಿಕ ಕ್ಷಾಯಿಕ ಅಂತ ಹೇಳಿ, ಮಿಶ್ರ ಚ ಅಂದ್ರೆ ಇವುಗಳ ಜೊತೆಗೆ ಔಪಶಮಿಕ ಕ್ಷಾಯಿಕದ ಜೊತೆಗೆ ಔಪಶಮಿಕ ಕ್ಷಾಯಿಕ ಮತ್ತು ಮಿಶ್ರ ಅಲ್ಲಿ ಮತ್ತು ಅಂತ ಅರ್ಥ ಕೊಡ್ತಿದ್ದಾರೆ. ಈ ಮಿಶ್ರ ಇದೆಯಲ್ಲ ಮುಂದಿಂದಕ್ಕೂ ಸಂಬಂಧಪಡ್ತದೆ. ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದೈಕ ಪಾರಿಣಾಮಿಕೌಚ. ಈ ಮಿಶ್ರ ಔದೈಕ ಪಾರಿಣಾಮಿಕ ಇದ್ರ ಜೊತೆಗೇನು ಅಲ್ಲಿ ಆ ಚ ಸಂಬಂಧ ಹೊಂದಿರ್ತದೆ. ಮತ್ತು ನೀವು ಎಲ್ಲವುಗಳನ್ನು ಸೇರಿಸ್ಕೋಬೇಕು, ಇದು ಒಂದೊಂದೇ ತಗೊಳಂಗಿಲ್ಲ. ಅದಕ್ಕೆ ಕೊನೆಗೆ ಪಾರಿಣಾಮಿಕೌಚ, ಈ ಚ ಆ ಭಾವಕ್ಕೆ ಸಂಬಂಧಪಡ್ತದೆ. ಈ ಎಲ್ಲವೂ ಸೇರಿ ಉಪಶಮ ಔದೈಕ ಮತ್ತು ಕ್ಷಾಯುಕ್ಷಮಿಕ ಮತ್ತು ಔದೈಕ ಮತ್ತು ಪಾರಿಣಾಮಿಕ ಈ ರೀತಿ ಅರ್ಥ ತಗೋಬೇಕಲ್ಲಿ. ಸಂಸ್ಕೃತದಲ್ಲಿ ಇದೊಂದು ವಿಶೇಷ. ಕನ್ನಡದಲ್ಲಿ ನಾವು ಮತ್ತು ಅನ್ನೋದು ಮಧ್ಯ ಸೇರಿಸ್ತೀವಿ, ಸಂಸ್ಕೃತದಲ್ಲಿ ಅದು ವಿಶೇಷ ಕೊನೆಯಲ್ಲಿ ಹೇಳ್ತೀವಿ ಮತ್ತು ಅನ್ನೋದು ಚ ಅಂತ ಪದ ಜೋಡಿಸ್ತೀವಿ. ಎಲ್ಲಿ ಬೇಕಾದ್ರೂ ಹೇಳ್ಬಹುದು, ಅದನ್ನ ಮಧ್ಯದಲ್ಲೂ ಹೇಳ್ಬಹುದು, ಕೊನೆಗೂ ಹೇಳ್ಬಹುದು, ಉಪಕೊನೆಗೂ ಹೇಳ್ಬಹುದು, ಉಪಾಂತ್ಯಕ್ಕೂ ಹೇಳ್ಬಹುದು. ಅದನ್ನ ಎಲ್ಲಿ ಬಳಸಿದ್ದಾರೆ ಅನ್ನೋದರ ಮೂಲಕ ಮತ್ತೆ ಅಲ್ಲಿ ಬಳಸಿರುವ ವಿಭಕ್ತಿಗಳ ಮೂಲಕ ಅದು ಏನ್ ಅರ್ಥ ಕೊಡ್ತದೆ ಅನ್ನೋದು ಗೊತ್ತಾಗ್ತದೆ. ಎಲ್ಲಾ ಕಡೆ ಒಂದೇ ಅರ್ಥನೂ ಬರೋದಿಲ್ಲ. ಅದಕ್ಕೆ ಒಂದು ಸಾಮಾನ್ಯ ಅರ್ಥ ತೆಗಿಬಹುದು. ಅದರಿಂದ ಈಗ ಹೇಳಿದಷ್ಟ ಅಲ್ಲ, ಇದ್ರಂತಾವ್ ಇನ್ನೂ ಇದಾವೆ ಅನ್ನೋ ಅರ್ಥ, ಸಾಮಾನ್ಯ ಅರ್ಥ ತಗೋಬಹುದು ಎಲ್ಲಾ ಕಡೆ. ಹೆಚ್ಚಿನ ಅಂಶ ಮತ್ತು ಅನ್ನೋದು ಬರ್ತದೆ. ಅದೇ ಇನ್ನು ಇಷ್ಟಕ್ಕೆ ಮುಗಿಲಿಲ್ಲ ಮತ್ತು ಇನ್ನೂ ಇದೆ ಅಂತ ಅರ್ಥ ತಗೋಬಹುದು. ಅಲ್ಲಿ ಮೊದಲನೇ ಸೂತ್ರದಲ್ಲಿ ಮತ್ತು ಅನ್ನೋದು ಅಲ್ಲಿ ಪಾರಿಣಾಮಿಕೌಚ ಅಂತ ಇದೆಯಲ್ಲ, ಹಿಂದಿಂದ ಔದೈಕ, ನಾವು ಕನ್ನಡದಲ್ಲಿ ಹೇಳ್ಬೇಕು ಔದೈಕ ಭಾವ ಮತ್ತು ಪಾರಿಣಾಮಿಕ ಭಾವ, ಆ ರೀತಿ ತಗೋಬೇಕಾಗ್ತದೆ ಅಲ್ಲಿ. ಸರಿ, ಮುಂದೆ ಸಮಯ ಆಗಿದೆ. ಸರಿ, ಅದು ಸೂತ್ರಗಳು ಮುಗಿಸ್ಬಿಡ್ಬೋದಲ್ಲ ಶೋಭಕ್ಕ? ಯಾಕಂದ್ರೆ ಇದು ಇಲ್ಲ, ಸೂತ್ರಗಳು ಇರ್ಲಿ ಇಷ್ಟೇ. ಅವು ಮುಂದಿನ 21 ಭೇದಗಳಿದಾವೆ. ಇವುಗಳಿಗೆ ಇನ್ನೂ 18 ಭೇದ 21 ಭೇದ ಎಲ್ಲ ಹೆಚ್ಚು ಟೈಮ್, ಇನ್ನೂ ಅರ್ಧ ಗಂಟೆ ಅದು ಆಗ್ತದೆ, ಆಗ್ತದೆ. ಮುಗಿಸ್ಬಿಟ್ಟು ಚರ್ಚೆ ಮಾಡೋದಿದ್ರೆ ದಿನವಾಣಿ ಯಾರು ಹೇಳ್ತೀರಿ? ಹೇಳ್ತೇನೆ. ಹೇಳ್ರಿ. ಸಿರಿಜಿಣವಾಣಿ ಜಗ ಕಲ್ಲಾಣಿ ಜಗಜನ ಮದತಾಮ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡೈ ಸುಣೈ ಮೈಯೇ ಧಾರೈ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಾರಿ ನಮೋಕಾರ ಮಂತ್ರ.